ನಾನ್ ಮಾತಾಡ್ತಿರೋದ್ ಕೇಳಿಸ್ತಿದ್ರೆ ಹೇಳಿ, ಅನ್ಮ್ಯೂಟ್ ಮಾಡಿ. ಕೇಳಿಸ್ತಿದ್ಯಾ ನಾನ್ ಮಾತಾಡ್ತಿರೋದು? ವೆರಿ ಗುಡ್ ಈವ್ನಿಂಗ್. ಎಲ್ರು ಹೇಗಿದ್ದೀರಾ? ಇವತ್ತಿನ ಹುಣ್ಣಿಮೆ ರಿಚುವಲ್ ಮಾಡೋದಕ್ಕೆ ಎಲ್ರು ರೆಡಿ ಆಗಿದ್ದೀರಾ? ಎಲ್ರಿಗೂ ಹುಣ್ಣಿಮೆಯಲ್ಲಿ ರಿಚುವಲ್ ಮಾಡ್ತಾರೆ ಅಂತ ಗೊತ್ತು, ಬಟ್ ಯಾಕೆ ಮಾಡ್ತಾರೆ ಅನ್ನೋದು ನಮಗ್ ಐಡಿಯಾ ಇಲ್ಲ ಅಲ್ವಾ? ಓಕೆ, ವಾಯ್ಸ್ ಕೇಳಿಸ್ತಾ ಇದೆ, ಥ್ಯಾಂಕ್ ಯು. ಯೂಶಲಿ ನಮ್ಮ ತಾತ ಅಜ್ಜಿದಿರೆಲ್ಲ ನಾವು ಚಿಕ್ಕವರಿದ್ದಾಗ, ಇಲ್ಲ ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಚಿಕ್ಕವರಿದ್ದಾಗ ಅವಾಗೆಲ್ಲ ನನಗ್ ಕತೆ ಹೇಳ್ತಾ ಇದ್ದಿದ್ದು. ನಾನ್ ಯಾರು ಇವಾಗ ನನ್ನ ಫ್ರೆಂಡ್ಸ್ ಇರ್ತಾರಲ್ಲ, ಅವರ ಅಜ್ಜ ಅಜ್ಜಿ ಏನೇನ್ ಮಾಡ್ತಾ ಇದ್ರು ಅದನ್ನೇ ಎಲ್ಲ ನಂಗೆ ಹೇಳ್ತಾ ಇದ್ರು. ಕೆಲವೊಂದು ಅಜ್ಜಿದಿರು ಏನ್ ಮಾಡೋರು ಅಂತಂದ್ರೆ, ಹುಣ್ಣಿಮೆ ಟೈಮಲ್ಲಿ ಚಂಬಲ್ಲಿ ನೀರಿಟ್ಟು ಆ ಚಂದ್ರನ್ ಬೆಳಕು ಆ ನೀರಲ್ಲಿ ಇದೆಯಲ್ಲ, ಆ ನೀರ್ ಮೇಲೆ ಬೀಳೋ ತರ ಅವ್ರ ಆಚೆಗಡೆ ಇಡ್ತಾ ಇದ್ರಂತೆ. ಬಟ್ ನಾನ್ ಅವ್ರನ್ನ ಕೇಳಿದಕ್ಕೆ ಯಾಕೆ ಇಡ್ತಾ ಇದ್ರು ಅಂತ ಕೇಳಿದ್ರೆ, ಗೊತ್ತಿಲ್ಲ, ನಮ್ಮ ಅಜ್ಜಿ ಇಡ್ತಾ ಇದ್ರು, ನಮಗ್ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಸೊ ರೀಸನ್ ಏನು ಅಂತಂದ್ರೆ, ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಎನರ್ಜಿ ತುಂಬಾ ಜಾಸ್ತಿ ಇರತ್ತೆ. ಸೊ ಹಾಗಾಗಿನೇ ಕೆಲವೊಂದ್ ಕಡೆ ಹೇಳ್ತಾರೆ, ಅಮಾವಾಸ್ಯೆ ದಿನ ಹೊರಗಡೆ ಹೋಗೋದ್ ಬೇಡ, ಏನೋ ಅಪಶಕುನ ಆದ್ರೆ ಏನೋ ಆಗತ್ತೆ. ಸೊ ಹಾಗಾಗಿ ಮಾಮೂಲಿ ದಿನಕ್ಕಿಂತನೂ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ದಿನ ಎನರ್ಜಿ ತುಂಬಾ ಜಾಸ್ತಿ ಇರುತ್ತೆ. ನಾವು ಆ 2 ದಿನದಲ್ಲಿ ಏನೇ ಮಾಡಿದ್ರು ಕೂಡ ನಮಗದು ಬೇಗ ಎಫೆಕ್ಟ್ ಆಗತ್ತೆ. ಇವಾಗ ಏನೋ ಮ್ಯಾನಿಫೆಸ್ಟ್ ಮಾಡ್ತೀವಿ ಅಂತಂದ್ರೆ, ನಾವು ಮ್ಯಾನಿಫೆಸ್ಟ್ ಮಾಡೋದು ನಮಗ್ ಬೇಗ ಬರುತ್ತೆ. ಗೊತ್ತಾಗ್ತಿದ್ಯಾ? ಸೊ ಮಾಮೂಲಿ ದಿನ ನೀವು ಒಂದ್ ಅಫರ್ಮೇಶನ್ 50 ಸಲ ಬರೆಯೋದಕ್ಕೂ, ಅಮಾವಾಸ್ಯೆ ಹುಣ್ಣಿಮೆ ದಿನ ಅದನ್ನ 15 ಸಲ ಬರೆಯೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ನಾನು ಕೆಲವೊಂದು ಐಟಮ್ ಎಲ್ಲ ಹೇಳಿದ್ದೆ ಅಲ್ವಾ, ಲಿಸ್ಟ್ ಹಾಕಿದ್ದೆ ಏನೇನ್ ಬೇಕು ಇವತ್ತು ರಿಚುವಲ್ ಮಾಡಕ್ಕೆ ಅಂತ. ಸೊ ಎಲ್ಲ ತಗೊಂಡಿದ್ದೀರಾ? ತಗೊಂಡಿದ್ರೆ ಮೆಸೇಜ್ ಹಾಕಿ ಕೆಳಗಡೆ ಚಾಟ್ ಅಲ್ಲಿ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡಿ ನೀವು ಹೇಳ್ಬೋದು. ನಾನು ಹೇಳಿರೋ ಐಟಮ್ ಎಲ್ಲ ತಗೊಂಡಿದ್ದೀರಾ? ನಾನೇನ್ ಜಾಸ್ತಿ ಇಂಟ್ರೊಡಕ್ಷನ್ ಕೊಡಲ್ಲ, ಬಿಕಾಸ್ ನಾವು ಆಲ್ರೆಡಿ ಒಂದ್ಸಲ ರಿಚುವಲ್ಸ್ ಎಲ್ಲ ಮಾಡಿದೀವಿ ಅಲ್ವಾ. ಸೊ ಅಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ರೋ ಅವ್ರಿಗೆಲ್ಲ ಒಂದ್ ಐಡಿಯಾ ಇರುತ್ತೆ ಏನ್ ಮಾಡ್ತೀವಿ ಅಂತ. ಹಂಗಾಗಿ ಇವಾಗ ನಾನೇನ್ ಜಾಸ್ತಿ ಯಾಕೆ ರಿಚುವಲ್ನ ನಾವು ಮಾಡ್ತೀವಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ದಿನ ಅದನ್ನ ನಾನು ಹೇಳೋದಕ್ ಹೋಗಲ್ಲ. ಡೈರೆಕ್ಟ್ ಆಗಿ ಬೇಗ ಬೇಗ ರಿಚುವಲ್ ಮಾಡಿಸ್ತೀವಿ. ಓಕೆ, ನಾನು 2 ವೈಟ್ ಪೇಪರ್ ತಗೊಳ್ಳೋದಕ್ಕೆ ಹೇಳಿದೆ ಅಲ್ವಾ. ವೈಟ್ ಪೇಪರ್, ಆಮೇಲೆ ಒಂದ್ ಬ್ಲ್ಯಾಕ್ ಅಲ್ಲ, ರೆಡ್ಡಿಂಗ್ ಪೆನ್ ತಗೊಳ್ಳಿ ಅಂತ ಹೇಳಿದ್ದೆ. ತಗೊಂಡಿದ್ದೀರಾ? ತಗೊಂಡಿದ್ರೆ ಎಸ್ ಅಂತ ಹೇಳಿ. ನನಗ್ ಗೊತ್ತಾದ್ರೆ ನಾನು ಬೇಗ ರಿಚುವಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎಸ್, ಓಕೆ. ಆದ್ರೆ ನೀವೆಲ್ರೂ ಕೂಡ ವಿಡಿಯೋ ಆನ್ ಮಾಡ್ಕೊಳ್ಳೋದಕ್ಕಾಗತ್ತಾ? ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಆನ್ ಮಾಡ್ಕೊಂಡ್ರೆ ನಂಗೂ ಈಸಿ ಆಗುತ್ತೆ, ನೀವೇನ್ ಮಿಸ್ಟೇಕ್ ಮಾಡ್ತಿದ್ದೀರಾ ಅಥವಾ ಏನು ಎತ್ತ ಅಂತ ನಂಗೂ ತಿಳ್ಕೊಳ್ಳೋದಕ್ಕೆ. ಸೊ ಹಂಗಾಗಿ ಓಕೆ, ಆದಷ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ, ಡ್ಯೂಟಿಲಿದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ. ಓಕೆ, ಹಂಗಿದ್ರೆ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಹೇಳಿದೆ ಅಲ್ವಾ ಪೇಪರ್ ತಗೋಬೇಕು ಅಂತ, ನನ್ನ ಹತ್ರ ಯೆಲ್ಲೋ ಶೀಟ್ ಇದೆ, ವೈಟ್ ಶೀಟ್ ಇಲ್ಲ. ಫಸ್ಟ್ ಒಂದ್ ಶೀಟ್ ತಗೊಳ್ಳಿ, ಇನ್ನೊಂದ್ ಶೀಟ್ನ ಹಾಗೆ ಇಟ್ಕೊಳ್ಳಿ.
ಈ ಒನ್ ಶೀಟಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮಲ್ಲಿರೋ ಭಯ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಮಗೆ ಏನ್ ಬೇಡ ನಿಮ್ ಲೈಫಲ್ಲಿ, ಯಾವುದೇ ನೆಗೆಟಿವಿಟಿ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮಗೆ ಏನ್ ಬೇಡವೋ ನಿಮ್ ಲೈಫಲ್ಲಿ ಅದನ್ನ ಬರಿತಾ ಹೋಗಿ ರೆಡ್ ಇಂಕ್ ಅಲ್ಲಿ. ಓಕೆ, 1-2 ಮಿನಿಟ್ಸ್ ಕೊಡ್ತೀನಿ, ಅದನ್ನ ಫುಲ್ ಬರೀರಿ. ನಿಮ್ಗೆ ಏನ್ ಬೇಡವೋ ಅದು, ನಿಮ್ಮಲ್ಲಿರೋ ಭಯ ಆಗಿರ್ಬೋದು ಅಥವಾ ದುಃಖ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ ಲೈಫಿಗೆ ಏನ್ ಬೇಡವೋ ಅದನ್ನ ನೀವು ಈ ಒನ್ ಶೀಟ್ ಡಬಲ್ ನೈನ್ ಬರೀಬೇಕು. ಸಾರಿ, ಯಾರಿದು? ಬರೀತಿದ್ದೀರಾ? ಗೊತ್ತಾಗಿಲ್ಲ ಅಂತಂದ್ರೆ ನೀವು ಅನ್ಮ್ಯೂಟ್ ಮಾಡಿ ಕೇಳಿ, ನಾನು ಹೇಳ್ತೀನಿ. ನಿಮಗೆ ನಿಮ್ಮ ಜೀವನದಲ್ಲಿ ಏನ್ ಬೇಡವೋ, ಭಯ ಆಗಿರ್ಬೋದು ಅಥವಾ ಯಾವುದೇ ದುಃಖದ ವಿಷಯ ಆಗಿರ್ಬೋದು, ಏನೇ ಆಗಿರ್ಬೋದು, ಒಟ್ನಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ಬೇಡದೆ ಇರೋದಿರುತ್ತೋ ಅದನ್ನ ನೀವು ಬರಿಬೇಕು. ಯಾವುದು ನಿಮ್ಮಿಂದ ದೂರ ಆಗ್ಬೇಕು ಅಂತ ನೀವು ಇಷ್ಟಪಡ್ತೀರೋ ಅದನ್ನ ನೀವು ಒಂದು ಹಾಳೆಯಲ್ಲಿ ಬರಿಬೇಕು. ಬರಿತಾ ಇದ್ದೀರಾ? ಬರಿತಾ ಇದ್ರೆ ನೀವು ಕೆಳಗಡೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ, ಅವಾಗ ನನಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ಫ್ಯಾಮಿಲಿ ರಿಲೇಟಿವ್ ಟಾರ್ಚರ್ ಅದನ್ನು ಬರೀರಿ, ಪರವಾಗಿಲ್ಲ. ಮೇಡಮ್, ಒಂದ್ ನಿಮಿಷ, ಕೇಳಿಸ್ತಿಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಸರ್, ಹೇಳಿ. ಏನಿಲ್ಲ, ಈಗ ಜಾಯ್ನ್ ಆದೆ, ಸ್ವಲ್ಪ ಸಾರಿ ಲೇಟ್ ಆಯ್ತು. ಇಟ್ಸ್ ಓಕೆ, ಇಟ್ಸ್ ಓಕೆ. ಈಗ ಏನ್ ಮಾಡ್ಬೇಕು ಮೇಡಮ್? ಏನು? ಇವಾಗ ನಾನು 2 ಹಾಳೆ ತಗೊಳ್ಳಿ ಅಂತ ಹೇಳಿದ್ದೆ ಅಲ್ವಾ, ಗ್ರೂಪ್ ಅಲ್ಲಿ ಹೌದು, ಮೆಸೇಜ್ 2 ಹಾಳು. ಹಾಕಿದ್ದೆ. 2 ವೈಟ್ ಶೀಟ್. ವೈಟ್ ಇಲ್ಲ ಅಂದ್ರೆ ಬೇರೆ ಕಲರು ತಗೋಬಹುದು, ಬಟ್ ಬೇರೆ ಕಲರ್ ಅಂದ್ರೆ ಎಲ್ಲೋ ತಗೋಬೇಕು, ಅದ್ ಬಿಟ್ಟು ಬೇರೆ ಯಾವ್ದು ತಗೊಳಂಗಿಲ್ಲ. ವೈಟ್ ತಗೊಂಡಿದ್ದೇನೆ, 2 ವೈಟ್ ತಗೊಂಡಿದ್ದೀರಾ? ಓಕೆ. ಒಂದ್ ಹಾಳೆಯಲ್ಲಿ ನಿಮಗೆ ನಿಮ್ ಜೀವನದಲ್ಲಿ ಏನ್ ಬೇಡವೋ ಅದನ್ನ ನೀವು ಬರಿಬೇಕು. ನಿಮ್ ಭಯ ಆಗಿರ್ಬೋದು, ದುಃಖ ಆಗಿರ್ಬೋದು ಅಥವಾ ಕಷ್ಟ ಆಗಿರ್ಬೋದು, ಒಟ್ನಲ್ಲಿ ನಿಮಗ್ ಏನ್ ಬೇಡವೋ ಅದನ್ನ ನೀವು ಬರಿಬೇಕು ಅದ್ರಲ್ಲಿ. ಸರಿ, ಆಯ್ತಾ? ಓಕೆ. ಓಕೆ. ಇನ್ನೊಂದು ಅಷ್ಟೇ. ಶೀಟಲ್ಲಿ ಇನ್ನೊಂದ್ ಶೀಟಲ್ಲಿ ನಾನು ಹೇಳ್ತೀನಿ, ಅದನ್ನ ಇನ್ನ ಹೇಳಿಲ್ಲ, ಇದೆ ಇನ್ನ ಇದನ್ನ ಮಾತ್ರ ಬರಿಬೇಕು, ಅದು ರೆಡ್ ಪೆನ್ ಅಲ್ಲಿ. ಹೌದು, ರೆಡ್ ಪೆನ್ ಅಲ್ಲಿ. ನಿಮಗ್ ಏನ್ ಬೇಡವೋ, ನೀವು ಜೀವನದಲ್ಲಿ ಯಾವ್ದನ್ನ ದೂರ ಮಾಡ್ಕೋಬೇಕು ಅಂತಿದ್ದೀರಾ ಅದನ್ನ ನೀವು ಬರಿಬೇಕು. ಕೆಲವ್ರಿಗೆ ಸಾಲ ಇರುತ್ತೆ, ಕೆಲವ್ರಿಗೆ ಅನಾರೋಗ್ಯ ಇರುತ್ತೆ, ಕೆಲವ್ರಿಗೆ ಫ್ಯಾಮಿಲಿಲಿ ಪ್ರಾಬ್ಲಮ್ ಇರುತ್ತೆ ತುಂಬಾ. ದಿನ ಬೆಳಿಗ್ಗೆ ಆದ್ರೆ ಗಲಾಟೆ, ಮಲ್ಕೊಳ್ಳೋ ಅದನ್ನೆಲ್ಲ ಯಾವ ಟೈಮಲ್ಲೂ ರೀತಿ ಗಲಾಟೆ. ಅದನ್ನೆಲ್ಲ ಯಾವ ರೀತಿ ಬರಿಬೇಕು ಮೇಡಮ್? ಯಾವ ರೀತಿ ಸಿಂಪಲ್ ಅಂದ್ರೆ ಸೆಂಟೆನ್ಸ್ ಅಲ್ಲ, ವರ್ಡ್ಸ್. ಈಗ ಭಯ ಭಯನಾ? ಬೇಡ, ನನ್ನಿಂದ ದೂರ ಆಗ್ಬೇಕು ಅಂತ ಬರೆಯೋದಾ? ಭಯ ಇದ್ರೆ ನನ್ನಿಂದ ಅದು ಯೋಚನೆಗಳು. ದೂರ ಆಗಿದೆ ಆತರ ನಾರ್ಮಲ್ ಆಗಿ ನೀವ್ ಹೆಂಗ್ ಬರೀತಿರೋ ಹಂಗೆ ಬರೀರಿ, ಬಟ್ ಅದು ದೂರ ಆಗಿದೆ ಅನ್ನೋ ತರ ಬರಿಬೇಕು ನೀವು. ಹಾ, ಸರಿ. ಇವಾಗ ಸಾಲ ಇದೆ ಅಂತಂದ್ರೆ ನಾನು ಸಾಲದಿಂದ ಮುಕ್ತಿ ಆಗಿದೆ, ನನ್ನ ಸಾಲ ಕಂಪ್ಲೀಟ್ ಲೈಕ್ ಏನು, ನಾನು ಸಾಲನ ಪೂರ್ತಿಯಾಗಿ ತೀರ್ಸಿದ್ದೀನಿ, ನಾನು ಸಾಲ ಮುಕ್ತ ಆಗಿದ್ದೀನಿ. ಇವಾಗ ನನಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ನಾನು ತುಂಬಾ ಆರೋಗ್ಯವಂತವಾಗಿದ್ದೀನಿ, ನನಗೆ ಸರಿ ಯಾವುದೇ ತರ ಸರಿ. ಅನಾರೋಗ್ಯ ಇಲ್ಲ. ಹಾ. ಅನಾರೋಗ್ಯ ಈಗ ಅನ್ನೋದು ನನ್ನಿಂದ ದೂರ ಆಗಿದೆ ಅನ್ನೋ ತರ ಬರಿಬೇಕು. ಈಗ ಕೋರ್ಟ್ ಕೇಸ್ ಯಾರೋ ದುಡ್ಡು ಕೊಡ್ಬೇಕು, ಬೇರೆ ದುಡ್ಡು ಕೊಡ್ಬೇಕು ಅಂತದೆಲ್ಲ ಯಾವ ತರ ಬರುತ್ತೆ? ನಾನು ನ್ಯಾಯಾಲಯದಲ್ಲಿ ಆ, ಆ, ನಾನೇ ಗೆದ್ದಿದ್ದೀನಿ ಅಂತ ಬರೆಯೋದು. ಹೌದು, ಆಮೇಲೆ ಹಣ ನನಗೆ ಕೊಡೋರು. ಗೆಲುವು ಸಿಕ್ಕಿದೆ ಅಂತ ಬರಿಬೇಕು ನೀವು. ಆಮೇಲೆ ಹಣ ಕೊಡೋರು ಯಾರು ಇದ್ರೆ ಹಣ ಕೊಡ್ತಾ ಇದ್ದಾರೆ. ಹಣ ಆಲ್ರೆಡಿ ನನಗ್ ಕೊಟ್ಟಿದ್ದಾರೆ ಅವರು ಅಂತ, ಸರಿ ಆತರ. ಸರಿ. ಹಾ, ಇದು ಎಷ್ಟು ಟಾಸ್ಕ್ ಮೇಡಮ್ ಇದು? ಅಂದ್ರೆ ಒಂದ್ 2-3 ನಿಮಿಷ ಕೊಡ್ತೀನಿ, ಒಬ್ರೊಬ್ರಿಗೂ ಒಂದೊಂದ್ ತರ ಬರೆಯೋದಕ್ಕೆ ಇರುತ್ತೆ ಅಲ್ವಾ.
ಸೊ ಹಂಗಾಗಿ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಬರೀರಿ. ನೀವ್ ಎಷ್ಟ್ ಬೇಕಾದ್ರೂ ಬರಿಬೋದು. ಒಟ್ನಲ್ಲಿ ನಿಮಗೆ ಬೇಡದೇ ಇರೋದು, ಇವಾಗ ಸೋಲಾಗಿರ್ಬೋದು, ಅನಾರೋಗ್ಯ, ನಾನು ಹೇಳಿದ್ನಲ್ಲ ಸಾಲ ಆಗಿರ್ಬೋದು, ಅದೆಲ್ಲ ಏನು ಬೇಡ ಅನ್ನೋ ತರ ಬರಿಬೇಕು. ಮಧುಸೂದನ್ ಅವ್ರೆ, ನೀವೇನಾದ್ರು ಬರೀತೀರಾ ಅಂತಂದ್ರೆ ಫ್ಯಾಮಿಲಿಲಿ ಲೈಕ್ ರಿಲೇಟಿವ್ಸ್ ಇಂದ ನನಗೆ ಯಾವ್ದೇ ತರ ಪ್ರಾಬ್ಲಮ್ ಆಗ್ತಾ ಇಲ್ಲ, ಎಲ್ರೂ ಸಹಬಾಳ್ವೆಯಿಂದ ಒಟ್ಟಿಗೆ ಇದೀವಿ, ಇಲ್ಲ ಅಂತಂದ್ರೆ ಎಲ್ರೂ ಸಹಬಾಳ್ವೆಯಿಂದ ಇದೀವಿ ಅನ್ನೋ ತರ ಪಾಸಿಟಿವ್ ಆಗಿ ಬರೀರಿ, ಸರಿನಾ? ನೀವಿಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀರಾ, ಲೈಕ್ ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತೆ ಸಪೋರ್ಟ್ ಮಾಡಿ ಅಂತ ಹಾಕಿದ್ದೀರಾ. ನೀವು ಹೌದು ಮೇಡಮ್, ಪಾಸಿಟಿವ್ ಆಗಿ ಬರಿಬೇಕು. ಅವ್ರು ಬಂದು ಏನು ತುಂಬಾ ಸರ್? ಟಾರ್ಚರ್ ಮಾಡ್ತಾರೆ ನಮಗೆ. ಯಾರೋ ಔಟ್ಸೈಡ್ ಇಂದ ಯಾರು ನಮಗೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಆಲ್ರೆಡಿ ಈಗ ನಡೀತಾ ಇದೆ. ಹಾ, ಈಗ್ಲೂನು ಜಸ್ಟ್ ಫೋನ್ ಮಾಡಿ ಗಲಾಟೆ ಮಾಡ್ತಾ ಇದ್ದಾರೆ. ಗಲಾಟೆ ನಾನು ಮಾಡ್ತಾ ನಿಮಗೆ ಇದ್ದಾರಾ? ಇದು ಈಗ ಲೈನ್ ಅಲ್ಲಿ ಇದ್ದೀರಲ್ಲ ನೀವು, ಹೌದು. ಈಗ ಕಾಲ್ ಬರ್ತಾ ಇದೆ ನನಗೆ, ನಾನು ಅಟೆಂಡ್ ಮಾಡಿಲ್ಲ. ತುಂಬಾ ನೋವು ಕೊಡ್ತಾ ಇದ್ದಾರೆ, ಫ್ಯಾಮಿಲಿ ಕಡೆಯಿಂದ ತುಂಬಾ ನೋವು ಕೊಡ್ತಾ ಇದ್ದಾರೆ. ನೀವ್ ಅವಾಗ ಫ್ಯಾಮಿಲಿ ಕಡೆಯಿಂದ ಏನ್ ಅವ್ರು ನೋವು ಕೊಡ್ತಾ ಇದಾರೋ ಅದರಿಂದ ನಾನು ಮುಕ್ತಿ ಹೊಂದಿದ್ದೀನಿ, ಅವ್ರು ನನಗೆ ಯಾವ್ದೇ ತರ ನೋವು ಮಾಡ್ತಾ ಇಲ್ಲ ಹ್ಮ್. ಅನ್ನೋ ತರ ನೀವು ಪಾಸಿಟಿವ್ ಆಗಿ ಬರಿಬೇಕು. ನೀವ್ ಏನೇ ಬರಿತೀರಾ ಅಂತಂದ್ರೂ ಅದನ್ನ ಪಾಸಿಟಿವ್ ಸೆಂಟೆನ್ಸ್ ಅಲ್ಲೇ ಬರಿಬೇಕು. ಯಾಕೆ ಓಕೆ. ಅಂದ್ರೆ ನಮ್ ಮೈಂಡಿಗೆ ಒಂದ್ ಶಕ್ತಿ ಇದೆ, ನಾವು ಗೊತ್ತೋ ಹ್ಮ್. ಗೊತ್ತಿಲ್ದೇನೋ ಅದನ್ನ ಸಡನ್ ಆಗಿ ತಗೊಂಡ್ಬಿಡ್ತೀವಿ ತಲೆಗೆ. ಓಕೆ. ಸೊ ಕೆಲವೊಂದೆಲ್ಲ ಯಾಕೆ ಹೇಳಿ, ಕೆಲವೊಂದು ವಿಷಯ ತುಂಬಾ ವರ್ಷದ ತನಕ ನಮ್ ತಲೆಲೆ ಕೂತಿರುತ್ತೆ, ಬಟ್ ಕೆಲವೊಂದು ವಿಷಯ ನಮಗ್ ನೆನಪೇ ಇರಲ್ಲ. ಇದೆಲ್ಲ ಅದೇ ಕಾರಣಕ್ಕೆ. ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಒಂದಿದೆ ನಮ್ ತಲೆಯಲ್ಲಿ, ಓಕೆ? ಒಳ್ಳೆ ನಾವ್ ಮೈಂಡ್ ಯಾವ್ದೇ ನನಗೆ. ವಿಷಯನ ಸಬ್ ಕಾನ್ಶಿಯಸ್ ಮೈಂಡಿಂಗ್ ಹಾಕಿದ್ರು ಅದು ತುಂಬಾ ಲಾಂಗ್ ಟರ್ಮ್ ತನಕ ನಮ್ ಜೊತೆಗಿರುತ್ತೆ. ಹ್ಮ್. ಇವಾಗ ಏನ್ ನಾವು ಹೌದು. ಮ್ಯಾನಿಫೆಸ್ಟ್ ಮಾಡ್ತೀವಿ, ನಮ್ ಜೀವನನ ಬದಲಾಯಿಸ್ಕೋಬೇಕು ಅಂತ ನಿರ್ಧಾರ ಮಾಡ್ತೀವಿ, ಮ್ಯಾನಿಫೆಸ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಲ್ವಾ, ಅದೆಲ್ಲ ಸಬ್ ಹ್ಮ್. ಕಾನ್ಶಿಯಸ್ ಮೈಂಡಿಗೆ ಹೋಗ್ಬೇಕು ಅಂತಾನೆ ನಾವು ಮ್ಯಾನಿಫೆಸ್ಟ್ ಮಾಡೋದು. ಓಕೆ. ಇವಾಗ ನಿಮ್ಗೆ ಯಾರೋ ಕಾಟ ಕೊಡ್ತಿದ್ದಾರೆ ಅಂತಂದ್ರೆ ಅವ್ರು ಕಾಟ ಕೊಡ್ತಿದ್ದಾರೆ ಅಂತ ನೀವು ಬೇಜಾರ್ ಮಾಡ್ಕೊಳ್ಳೋದಕ್ ಹೋಗ್ಬೇಡಿ. ಹ್ಮ್. ಅವ್ರು ಕಾಟ ಕೊಡ್ತಿದ್ದಾರೆ, ಅದರಿಂದ ನಾನು ಹ. ಆಲ್ರೆಡಿ ಮುಕ್ತಿ ಹೊಂದಿದ್ದೀನಿ ಅಂತ ನೀವು ಥಿಂಕ್ ಮಾಡಿ. ಅವ್ರು ನಿಮಗೆ ಯಾವ್ದೇ ಕಾರಣಕ್ಕೂ ಯಾವ್ದೇ ರೀತಿಲೂ ನಿಮಗೆ ಅವ್ರು ಪ್ರಾಬ್ಲಮ್ ಮಾಡ್ತಾ ಇಲ್ಲ ಅಂತ ಥಿಂಕ್ ಮಾಡಿ. ಹ್ಮ್. ಸೊ ರಾತ್ರಿ ಮಲ್ಕೋಬೇಕಾದ್ರೆ ನಿಮಗ್ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನೀವು ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀರಾ. ಹ್ಮ್. ಲೈಫಲ್ಲಿ ಏನೇ ಇದ್ರೂ ಕೂಡ ಮಾನವ ಹ್ಮ್. ಸಂಘಜೀವಿ ಅಲ್ವಾ, ನಾವು ಏನೇ ಮಾಡಿದ್ರು ನಾವು ತುಂಬಾ ವರ್ಷ ತನಕ ಒಬ್ರೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಮಗೊಂದು ಫ್ಯಾಮಿಲಿ ಬೇಕು, ಒಂದು ಫ್ರೆಂಡ್ಸ್ ಅನ್ನೋದ್ ಬೇಕು, ಒಟ್ನಲ್ಲಿ ನಮ್ ಸುತ್ತಮುತ್ತ ಜನ ಇರ್ಬೇಕು. ಹ್ಮ್. ಸೊ ಹಾಗಾಗಿ ರಾತ್ರಿ ಮಲ್ಗಕ್ಕಿಂತ ಮುಂಚೆ ಹ್ಮ್. ನಿಮ್ಮ ಡೈರಿ ಇದ್ರೆ ಡೈರಿ ತಗೊಳ್ಳಿ, ಇಲ್ಲ ಬುಕ್ ಇದ್ರೆ ಬುಕ್ ತಗೊಳ್ಳಿ. ನೀವು ನಿಮ್ಮ ಜೀವನದಲ್ಲಿ ಏನ್ ಚೇಂಜ್ ಮಾಡ್ಕೋಬೇಕು ಅಂತಿದ್ದೀರಾ, ಎಸ್ಪೆಷಲಿ ಫ್ಯಾಮಿಲಿಯಿಂದ. ಹ್ಮ್. ಅವ್ರು ನನಗ್ ನೋವು ಮಾಡ್ತಿಲ್ಲ, ನಾನ್ ತುಂಬಾ ಖುಷಿಯಾಗಿದ್ದೀನಿ, ಅವ್ರು ನನ್ನ ಜೊತೆಗೆ ತುಂಬಾ ಚೆನ್ನಾಗಿದ್ದಾರೆ, ಹ್ಮ್. ಈ ತರ ಪಾಸಿಟಿವ್ ಆಗಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಆಟೋಮೆಟಿಕ್ ಆಗಿ ನಿಮ್ಮ ಲೈಫು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸರಿ. ಯಾವುದು? ಥ್ಯಾಂಕ್ಸ್. ಇಟ್ಸ್ ಓಕೆ. ಬೆಳಿಗ್ಗೆ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ ಮಧುಸೂದನ್ ಅವರೇ? ಏನೇನು ಪ್ರಾಬ್ಲಮ್, ಫಸ್ಟ್ ಶಿಫ್ಟ್ ಡೈಲಿ 5 ಗಂಟೆಗೆ ಹೊರಡ್ಬೇಕು. ಈ ಹೌದಾ? ಡ್ಯೂಟಿಗೆ ಬರೋ ಆಗ್ತಾ ಇದೆ. ಹಂಗಾಗಿ ನಿಮ್ದು ವಿಡಿಯೋಸ್ ಇದೆಯಲ್ವಾ, ಅದ್ರಲ್ಲೇ ಅದನ್ನೇ ಧ್ಯಾನ ನೋಡ್ತಾ ಅದೆಲ್ಲ ಇದ್ದೀರಾ? ಮಾಡ್ತಾ ಇದ್ದೀನಿ. ಹೌದು. ಓಕೆ ಓಕೆ. ಹ್ಮ್. ಬಟ್ ಏನು ಭಯ ಪಡೋದಕ್ಕೆ ಹೋಗ್ಬೇಡಿ, ಬದಲಾವಣೆ ಡೆಫಿನೆಟ್ ಆಗಿ ಆಗೇ ಆಗತ್ತೆ, ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ, ಧೈರ್ಯವಾಗಿರಿ ಅಷ್ಟೇ. ಸರಿ ಸರಿ. ಎಲ್ರದ್ದು ಆಯ್ತಾ ಥ್ಯಾಂಕ್ಸ್. ಬರ್ದು? ಇನ್ನ ಬರೀತಾ ಇದ್ದೀರಾ? ಬರ್ದಾಗಿದ್ರೆ ಕೆಳಗಡೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ, ಓಕೆ?
ಇನ್ನೊಂದು ವಿಷಯ, ನೀವ್ ಇವಾಗ ಏನ್ ಬರಿತಾ ಇದ್ದೀರಲ್ಲ ಈ ಪೇಪರ್ ಅಲ್ಲಿ, ಬರ್ದಾದ್ಮೇಲೆ ಅದನ್ನ ವಾಪಸ್ ಓದೋದಕ್ ಹೋಗ್ಬೇಡಿ. ಬರ್ದಿದ್ದೀರಾ ಅದನ್ನ ಮಡ್ಚಿ ಅಷ್ಟೇ, ಮುಗೀತು. ಅದನ್ನ ವಾಪಸ್ ಓದೋದು, ನಾನು ಎಲ್ಲಾರು ಮಿಸ್ಟೇಕ್ ಮಾಡಿದ್ದೀನ, ಯಾವ್ದಾದ್ರು ಬಿಟ್ನಾ, ಅದೆಲ್ಲ ಏನು ವಾಪಸ್ ನೋಡಂಗಿಲ್ಲ. ಓಕೆ? ಬಿಕಾಸ್ ನಾವೇನೋ ನೆಗೆಟಿವಿಟಿ ನಮ್ಮಿಂದ ದೂರ ಹೋಗ್ಬೇಕು ಅಂತ ನಾವು ಬರಿತಾ ಇರ್ತೀವಿ. ನಾವ್ ಅದನ್ನ ವಾಪಸ್ ಓದಿದ್ರೆ ಏನಾಗತ್ತೆ, ವಾಪಸ್ ನಮ್ ತಲೆಗ್ ಬಂದ್ ಕೂರತ್ತೆ. ಇವಾಗ ಬರ್ದಿರೋ ಪ್ರಯೋಜನ ಏನು, ಅಲ್ವಾ? ಸೊ ಇವಾಗ ಏನ್ ನೆಗೆಟಿವಿಟಿ, ಏನು ಕೆಟ್ಟ ವಿಷಯ ನಮ್ಮಿಂದ ದೂರ ಆಗ್ಬೇಕು ಅಂತ ನಾವು ಅನ್ಕೋತಾ ಇದೀವೋ ಅದ್ರ ಬಗ್ಗೆ ವಾಪಸ್ ಥಿಂಕ್ ಮಾಡಬಾರ್ದು. ಇವಾಗ ಏನ್ ಬರ್ದಿದ್ದೀರಾ, ಬರ್ದೆಲ್ಲ ಮುಗ್ದಾದ್ಮೇಲೆ ಪೇಪರ್ನ ಮಡಚ್ಬಿಡಿ, ವಾಪಸ್ ಓದೋದಕ್ ಹೋಗ್ಬೇಡಿ. ಓಕೆ? ಬರ್ದಾಗಿದ್ರೆ ಎಸ್ ಅಂತ ಹಾಕಿ. ಇನ್ನು ಯಾರ್ದು ಆಗಿಲ್ಲ ಅನ್ಸುತ್ತೆ ಬರ್ದು. ಇನ್ನ ಒಂದ್ 2 ನಿಮಿಷ. ಆಲ್ರೆಡಿ 8:19 ಆಗಿದೆ. 21ಕ್ಕೆ ನಾನು ಇದ್ ಮಾಡ್ತೀನಿ. ಓಕೆ? ಅದಾದ್ಮೇಲೆ ನೆಕ್ಸ್ಟ್ ರಿಚುವಲ್ ಮಾಡೋಣ. ಹೌ ಮಚ್ ಪಾಯಿಂಟ್ ನೀಡ್ ಟು ರೈಟ್, ಎಷ್ಟು ಪಾಯಿಂಟ್ ಅಂತ ಲೆಕ್ಕಾಚಾರ ಇರಲ್ಲ. ಒಟ್ಟಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೇನ್ ಬೇಡ, ನೀವು ಯಾವ್ದಿವಾಗ ತುಂಬಾ ಸಫರ್ ಮಾಡ್ತಾ ಇದ್ದೀರಾ, 1 ಪಾಯಿಂಟ್ ಆಗಿರ್ಬೋದು, 2 ಪಾಯಿಂಟ್ ಆಗಿರ್ಬೋದು, ಇಲ್ಲ 15 ಪಾಯಿಂಟೇ ಆಗಿರ್ಬೋದು, ಒಟ್ನಲ್ಲಿ ನಿಮ್ಮ ಜೀವನದಲ್ಲಿ ಏನ್ ಬೇಡವೋ ಅದನ್ನ ನೀವು ಬರಿಬೇಕು ಅಷ್ಟೇ, ಅದನ್ನ ಲಿಸ್ಟ್ ಮಾಡ್ಬೇಕು. ಓಕೆ, ಒಬ್ರದ್ ಕಂಪ್ಲೀಟ್ ಆಗಿದೆ. ಶೈಲಜಾ ಮ್ಯಾಮ್, ಅದನ್ನ ವಾಪಸ್ ಓದೋದಕ್ ಹೋಗ್ಬೇಡಿ, ಬರ್ದಾಗಿದ್ರೆ ಅದನ್ನ ಮಡಚ್ಬಿಡಿ. ಓಕೆ? ಓಕೆ. ಮಧುಸೂದನ್ ಅವರು ಓಕೆ ಅಂತ ಹಾಕಿದ್ದಾರೆ. ಮಧುಸೂದನ್ ಅವರೇ, ಒಂದ್ ಪ್ರಶ್ನೆ ಕೇಳಲಾ? ನಿಮ್ದು ಯಾವ ಹೇಳಿ ಊರು? ಮೇಡಮ್. ನಮ್ದು ತರೀಕೆರೆ. ತರೀಕೆರೆನಾ? ಓಕೆ ಓಕೆ. ಯಾಕೆಂದ್ರೆ ಇವಾಗ 24ನೇ ತಾರೀಕು ನಾವು ಚಕ್ರ ಸಾಧನ ಅಂತ ವರ್ಕ್ಶಾಪ್ ಮಾಡ್ತಾ ಇದೀವಿ. ಅಲ್ಲಿ ನಿಮ್ಗೆ ಹೀಲಿಂಗ್ ಮಾಡ್ತೀವಿ, ಮತ್ತ ಹಾಗೆ ಇನ್ನು ಬೇರೆ ಬೇರೆ ತರ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಆದ್ರೆ ದಯವಿಟ್ಟು ಬನ್ನಿ ಅಂತ. ಹಾ ಸರಿ ಮೇಡಮ್, ಆಯ್ತು. ಸೊ ಅಲ್ಲಿಗೆ ಬಂದ್ರೆ ನಿಮ್ಗೂ ಒಂದ್ ಸ್ವಲ್ಪ ಐಡಿಯಾ ಬರುತ್ತೆ, ಹಂಗಾಗಿ. ಓಕೆ. ಆಯ್ತು, 8:21 ಆಗಿದೆ. ಎಲ್ರೂ ಬರ್ದಿದ್ದೀರಾ ಅಂತ ಅನ್ಕೋತಿದೀನಿ. ಇನ್ನ ಟೈಮ್ ಬೇಕಾ ನಿಮ್ಗೆ? It is okay, ma'am. ಶ್ರೀಧರ ಮೂರ್ತಿ ಸರ್, ಬರ್ದಾಗಿದೆ ಅಲ್ವಾ? ಎಸ್ ಅಂತ ಹಾಕಿದ್ದಾರೆ.
ವಿಡಿಯೋ ಆನ್ ಮಾಡ್ಕೊಳ್ಳೋದಕ್ಕಾಗತ್ತಾ? ಯಾರಿಗೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳೋದಕ್ಕಾದ್ರೆ ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಮ್ಯೂಟ್ ಅಂದರೆ ಮ್ಯೂಟಲ್ಲಿರುತ್ತಲ್ವಾ? ಹಾ ಮ್ಯಾಮ್. ಸ್ವಲ್ಪ ಬೇಗ ಬೇಗ ಬರೀತೀರಾ? ಯಾರ್ದೆಲ್ಲ ಇನ್ನ ಬಾಕಿ ಇದೆ ಬರೆಯೋದು? ಬೇರೆ ರಿಚುವಲ್ಸ್ ಕೂಡ ಮಾಡ್ಬೇಕು. ಬರೀ 2-3 ಇಲ್ಲ, ಇನ್ನ ಒಂದು 4 ಇದೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಅದ್ ಮಾಡೋಷ್ಟ್ರಲ್ಲೇನೆ ಟೈಮ್ ಆಗೋಗುತ್ತೆ. ಇನ್ನ ಕೆಲವರು ಊಟ ಎಲ್ಲ ಮಾಡೋ ಟೈಮು 9-9:30 ಅಂತಂದ್ರೆ. ಸೊ ಹಾಗಾಗಿ ಡಿಸ್ಟರ್ಬ್ ಮಾಡೋದ್ ಬೇಡ, ಬೇಗ ಬೇಗ ಮುಗ್ಸೋಣ. ಓಕೆ, ಇವಾಗ ಎಲ್ರದ್ದು ಬರ್ದಾಯ್ತಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಆದ್ರೆ ಇಲ್ಲ ಅಂತಂದ್ರೆ ಅನ್ಮ್ಯೂಟ್ ಮಾಡೇ ನೀವು ಮಾತಾಡ್ಬೋದು. ಇವಾಗ ಯಾರ್ದೆಲ್ಲ ಬರ್ದಾಗಿದ್ಯೋ, ನಾನು ಒಂದ್ ದೀಪ ಇಟ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ? ದೀಪ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ದೀಪ ಇಟ್ಕೊಳ್ಳೋದಕ್ಕಾಗಲ್ಲ ಅಂತಂದ್ರೆ ನೀವು ಕ್ಯಾಂಡಲ್ ಕೂಡ ಇಟ್ಕೋಬಹುದು. ಓಕೆ, ಸೊ ದೀಪನ ಹಚ್ಚಿ, ಇಲ್ಲ ಅಂತಂದ್ರೆ ಕ್ಯಾಂಡಲ್ನ ಹಚ್ಚಿ. ಅಂಡ್ ನನ್ನ ಜೊತೆಗೆ ಒಂದು ಬೌಲ್ ಕೂಡ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಇವಾಗ ಯಾರ್ದೆಲ್ಲ ಬರ್ದಾಗಿದ್ಯೋ ನೀವೆಲ್ಲ ಇನ್ನೊಂದ್ಸಲ ಓದಿಲ್ಲ ಅಲ್ವಾ ಅದನ್ನ? ಸೊ ಹೆಂಗ್ ಮಾಡ್ತಿದ್ದೀರೋ ಅದನ್ನ ಹಂಗೆ ದೀಪದ ಬೆಳಕಲ್ಲಿ ಇಟ್ಟು, ನಮ್ಮ ಮನೇಲಿ ಈ ತರ ಮಾಡ್ಸಿದ್ದಾರೆ. ಓಕೆ, ಇವಾಗ ಕ್ಯಾಂಡಲ್ ಇದೆ. ಬೌಲ್ ಇವಾಗ ಇಲ್ಲಿ ಕ್ಯಾಂಡಲ್ ಇಟ್ಕೊಂಡಿದ್ದೀನಿ ಅಂಡ್ ಒಂದ್ ಬೌಲ್ ಇದೆ. ಓಕೆ, ಸೊ ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ಇವಾಗ ಬರ್ದಿರೋ ಪೇಪರ್ ಏನಿದೆ ಅದನ್ನ ಸುಟ್ಟಾಕ್ತಿದ್ದೀನಿ. ಸೊ ನೀವು ಕೂಡ ಆರಾಮಾಗಿ ಹುಷಾರಾಗಿ ಸುಟ್ಟಾಕಿ, ಕೈಯೆಲ್ಲ ಸುಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆ ಬೂದಿನ ನೀವು ಬೌಲಲ್ಲಿ ಕಲೆಕ್ಟ್ ಮಾಡ್ಕೊಂಡಿರ್ಬೇಕು. ಸೊ ಎಲ್ಲಂದ್ರೆ ಅಲ್ಲಿ ಬಿಸಾಕಂಗಿಲ್ಲ ಬೂದಿನ. ಓಕೆ, ಗೊತ್ತಾಗ್ತಿದ್ಯಾ? ಆ ಪೇಪರ್ನ ಸುಟ್ಟಾಕಿ ಆ ಬೂದಿ ಬೌಲಲ್ಲೇ ಇರೋ ತರ ಮಾಡಿ. ಓಕೆ, ಬೌಲ್ ಪಾಸ್ ಮಾಡಿ. ಸ್ವಲ್ಪ ಬಿಸಿ ಇರಲ್ಲ, ಬಿಸಿ ಇದೆಯಾ? ಯೂಶಲಿ ಹುಣ್ಣಿಮೆ ದಿನ ನಾವು ಯಾಕೆ ಸ್ಪೆಷಲ್ ಆಗಿ ರಿಚುವಲ್ಸ್ ಮಾಡ್ತೀವಿ ಅಂಡ್ ಅಮಾವಾಸ್ಯೆ ದಿನ ಸ್ಪೆಷಲ್ ಆಗಿ ರಿಚುವಲ್ ಮಾಡ್ತೀವಿ ಅಂತಂದ್ರೆ, ಸೊ ಆಫ್ಟರ್ ಫಿನಿಶ್ ಡ್ಯೂಟಿ ಕ್ಯಾನ್ ಐ ಗೋ ಮಾಡಿ? ಯಾ ಸರ್, ನೀವು ಮಾಡ್ಬೋದು. ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ನೀವು ಕೇಳಿ, ನಾನು ಅವಾಗ ಕರೆಕ್ಟಾಗಿ ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಓಕೆ, ಓಕೆ ಮೇಡಮ್. ಓಕೆ ಓಕೆ, ಇವರು ಡನ್ ಅಂತ ಹಾಕಿದ್ದಾರೆ. ಯೂಶಲಿ ನಾವು ಅಮಾವಾಸ್ಯೆ ದಿನ ದೃಷ್ಟಿ ತೆಗೆಯೋದಾಗಿರ್ಬೋದು, ಇಲ್ಲ ಯಾರು ಮಾಟ ಮಂತ್ರ ಮಾಡಿಸಿದ್ರೆ ಅದರಿಂದ ಹೊರಗಡೆ ಬರೋ ತರ ರಿಚುವಲ್ಸ್ ಮಾಡ್ತಾರೆ ಅಮಾವಾಸ್ಯೆ ದಿನ.
ಹುಣ್ಣಿಮೆ ದಿನ ಹೆಂಗೆ ಅಂತಂದ್ರೆ ನಮ್ದು ಬ್ಯಾಡ್ ಎನರ್ಜಿ ಏನೆಲ್ಲ ಇರುತ್ತೋ ಅದೆಲ್ಲದನ್ನು ತೆಗೆದು ಗುಡ್ ಲಕ್ ಆಗಿರ್ಬೋದು, ಒಳ್ಳೆ ಆಪರ್ಚುನಿಟೀಸ್ ಆಗಿರ್ಬೋದು, ಒಟ್ನಲ್ಲಿ ಒಳ್ಳೊಳ್ಳೆ ಏನು ಪಾಸಿಟಿವ್ ಥಿಂಗ್ಸ್ ಇದೆಯೋ ಅದನ್ನ ಅಟ್ರಾಕ್ಟ್ ಮಾಡೋದಕ್ಕೆ ನಾವು ರಿಚುವಲ್ಸ್ ಮಾಡ್ತೀವಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಹುಣ್ಣಿಮೆ ದಿನ ನಮಗೇನು ಪಾಸಿಟಿವ್ ಆಗಿರೋದು ಬೇಕೋ ಅದನ್ನ ಅಟ್ರಾಕ್ಟ್ ಮಾಡೋದಕ್ಕೆ ರಿಚುವಲ್ಸ್ ಮಾಡ್ತೀವಿ. ಅಮಾವಾಸ್ಯೆ ದಿನ ನಮ್ಗೇನು ಕೆಟ್ಟ ಕಣ್ ಬಿದ್ದಿರತ್ತೆ, ಇಲ್ಲ ಅಂತಂದ್ರೆ ಮಾಟ ಮಂತ್ರ ಮಾಡಿಸಿರ್ತಾರೆ, ಅದು ಇದು ಏನೋ ಪ್ರಾಬ್ಲಮ್ ಆಗ್ತಾ ಇರತ್ತೆ, ಏನ್ ಕೆಲವೊಂದು ತುಂಬಾ ಪ್ರಾಬ್ಲಮ್ ಆಗ್ತಿರತ್ತಲ್ಲ, ಅದರಿಂದ ಆಚೆ ಬರೋದಕ್ಕೆ ರಿಚುವಲ್ಸ್ ಮಾಡ್ತೀವಿ. ಸೊ ನೀವು ಮೂವಿಲೆಲ್ಲ ನೋಡಿರ್ತೀರಲ್ವಾ, ಈ ಮಾಟ ಮಂತ್ರ ಮಾಡ್ಸೋರೆಲ್ಲ ಅಮಾವಾಸ್ಯೆನ ಯಾಕೆ ಯೂಶಲಿ ತಗೋತಾರೆ ಅಂತ. ಯಾಕೆಂದ್ರೆ ಅಮಾವಾಸ್ಯೆ ದಿನ ನೆಗೆಟಿವ್ ಎನರ್ಜಿದು ಜಾಸ್ತಿ ಇರುತ್ತೆ ಎನರ್ಜಿ. ಯಾರು ಬರ್ತೀರಾ ಅವರು ಮ್ಯೂಟ್ ಮಾಡ್ಕೊಳ್ಳಿ. ಎಸ್. ಸೊ ಹಂಗಾಗಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ತುಂಬಾನೇ ಎನರ್ಜಿ ಹೈ ಇರುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ಮ್ಯಾನಿಫೆಸ್ಟ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ದೃಷ್ಟಿ ತೆಗೆಯೋದಾಗಿರ್ಬೋದು, ಯೂಶಲಿ ಈ 2 ದಿನದಲ್ಲೇ ಜಾಸ್ತಿ ಮಾಡ್ತೀವಿ. ನಿಮ್ಗೆ ಇನ್ನೂ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ, ಇಲ್ಲ ಏನೋ ಒಂದು ಮುಖ್ಯವಾಗಿ ಯಾಕೆ ಅದ್ ಮಾಡ್ತಾರೆ ಅಂತಂದ್ರೆ, ಓಕೆ, ಇವಾಗ ಎಲ್ರದ್ದು ಆಯ್ತಲ್ವಾ? ನಾನು ನೆಕ್ಸ್ಟ್ ರಿಚುವಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ 8:30 ಇಲ್ಲೇ ಆಗೋಗಿದೆ. ಓಕೆ, ಯಾರಾದ್ರು ಓಕೆ ಅಂತ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ. ಸೊ ನಾನು ನೆಕ್ಸ್ಟ್ ರಿಚುವಲ್ಸ್ ಮಾಡಿಸ್ತೀನಿ. ಸೊ ಇವಾಗ ಏನ್ ಬೂದಿ ಕಲೆಕ್ಟ್ ಆಗಿದೆ ಅಲ್ವಾ, ಓಕೆ ಅಂತ ಹಾಕಿದ್ದಾರೆ. ಸೊ ಇವಾಗ ಏನ್ ಬೂದಿ ಕಲೆಕ್ಟ್ ಆಗಿದೆ ಅಲ್ವಾ, ಇದು ಸುಟ್ಟಾಕಿದ್ದೀನಿ ಅಂಡ್ ಬೂದಿ ಇಲ್ಲಿದೆ. ಇದನ್ನ ಆಚೆಗಡೆ ಹೋಗಿ ಇದನ್ನ ಗಾಳಿಲಿ ಬಿಸಾಕ್ಬಿಟ್ಟು ಬರ್ಬೇಕು. ಬೂದಿನ ಗಾಳಿಲಿ ಬಿಸಾಕ್ಬಿಟ್ಟು ಬರ್ಬೇಕು. ಅಂಡ್ ಹೋಗೋದಕ್ಕಿಂತ ಮುಂಚೆ ನಾನು ಹೇಳಿದ್ದೆ, ಒಂದ್ ನೀರಿನ ಚಮ್ ತಗೊಳ್ಳಿ, ಇಲ್ಲ ಅಂತಂದ್ರೆ ಟ್ರಾನ್ಸ್ಪರೆಂಟ್ ಆಗಿರೋ ಬಾಟಲ್ ಆಗಿರ್ಬೋದು, ಅದೆಲ್ಲ ತಗೊಳ್ಳಿ ಅಂತ ಹೇಳಿದೆ. ನಾನು ಪ್ಲಾಸ್ಟಿಕ್ ತಗೋಬೇಡಿ ಅಂತ ಹೇಳ್ಬೇಕಿತ್ತು, ಬಟ್ ಅದ್ ಮರ್ತೋದೆ ನಾನು. ಸೊ ಇವಾಗ ಏನ್ ಮಾಡಿ ಅಂತಂದ್ರೆ, ಗಾಜಿನ ಲೋಟ ಇದ್ರೆ, ಇಲ್ಲ ಅಂತಂದ್ರೆ ನಾರ್ಮಲ್ ಸ್ಟೀಲ್ ಚಂಬೆ ಏನಾದ್ರು ಇದ್ರೆ ಅದ್ರಲ್ಲಿ ಫುಲ್ ನೀರ್ ತುಂಬಿಸಿ. ಇಲ್ಲಿ ನಮ್ಮನೆ ಬೆಂಗಳೂರು ಹತ್ರ ಇಲ್ಲಿ ಮಳೆ ಬರ್ತಿದೆ, ಸೊ ಚಂದ್ರ ಕಾಣಿಸ್ತಾ ಇಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ಅಫರ್ಮೇಶನ್ ಹೇಳ್ತೀನಿ. ಇವಾಗ ಏನಾದ್ರು ಚಂದ್ರ ಕಾಣಿಸ್ತಾ ಇದ್ದಾನೆ ನಿಮ್ಮ ಮನೆ ಸೈಡು ಅಂತಂದ್ರೆ, ಮೇಲ್ಗಡೆ ಚಂದ್ರನ್ ಬೆಳಕಿಗೆ ಆ ಚಂಬು ಇಲ್ಲ ಅಂತಂದ್ರೆ ಆ ಲೋಟ ಏನ್ ಬಾಟಲ್ ಇದೆ ಅದನ್ನ ಇಟ್ಬಿಟ್ ಬನ್ನಿ. ಅದನ್ನ ಮುಚ್ಚಂಗಿಲ್ಲ, ಓಪನ್ ಆಗಿ ಇಟ್ಬಿಟ್ ಬರ್ಬೇಕು. ಓಕೆ, ಸೊ ಅದ್ರ ಜೊತೆಗೆ ಈ ಬೂದಿ ಏನಿದೆಯೋ ಅದನ್ನು ಬಿಸಾಕ್ಬಿಟ್ ಬರ್ಬೇಕು. ಗೊತ್ತಾಗ್ತಿದ್ಯಾ? ಓಕೆ, 1-2 ನಿಮಿಷ ಟೈಮ್ ಕೊಡ್ತೀನಿ, ಬೇಗ ಹೋಗ್ಬಿಟ್ಟು ಬೇಗ ಬನ್ನಿ. ಈಗ್ಲೇ ಮಾಡ್ಬೇಕಾ ಅವ್ರ ಆಫ್ಟರ್ 9:30 ಮಾಡ್ಬೋದಾ? ಇವಾಗ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ 8:30-9 ಗಂಟೆ ಅಷ್ಟೊತ್ತಿಗೆ ಚಂದ್ರನ್ ಪ್ರಭಾವ ಜಾಸ್ತಿ ಇರುತ್ತೆ. ನೀವು 9:30 ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಕಂಫರ್ಟೇಬಲ್. ನಿಮ್ಗೆ ಅವಾಗ್ಲೇ ಮಾಡೋದಕ್ಕೆ ಓಕೆ ಅಂತ ಅನ್ಸಿದ್ರೆ ನೀವು ಅವಾಗ್ಲೇ ಮಾಡ್ಬೋದು. ಓಕೆ, ಮೇಡಮ್, ಹಾ ಸರ್. ಇದು ಬೂದಿ ಇದೆಯಲ್ಲ ಅದು ಇದಕ್ಕೆ ಏರ್ಗೆ ಇದ್ ಮಾಡ್ಬೇಕು. ಹೌದು, ಹ ಆಮೇಲೆ ಗ್ಲಾಸ್ ಅನ್ನ ಹೊರಗಡೆನೆ ಇಡ್ಬೇಕು, ಫಸ್ಟ್ ನೀರಿನ ಗ್ಲಾಸ್. ಚಂದ್ರನ್ ಬೆಳಕು ಬರ್ತಾ ಇದೆಯಾ ಅಲ್ವಾ ಅಂತ ನೋಡಿ. ಯಾಕೆಂದ್ರೆ ಇಲ್ಲ ನಮ್ಮನೆ ಇಲ್ಲ, ಕಡೆ ಮೋಡ ಮಳೆ ಇಲ್ಲ. ಆಗಿದೆ, ಮಳೆ ಬರೋ ತರ ಇದೆ, ಸೊ ಚಂದ್ರ ಕಾಣಿಸ್ತಾ ಇಲ್ಲ. ಇಲ್ಲೂ ಮಳೆ ಬರ್ತಾ ಹೌದಾ? ಇದೆ ಹಂಗಿದ್ರೆ ಇಲ್ಲಿ ನಾನು ಮೈಸೂರಲ್ಲಿ. ಅಫರ್ಮೇಶನ್ ಹೇಳ್ತೀನಿ, ಅದನ್ನ ಹೇಳಿದ್ರೆ ಸಾಕು. ಹೌದಾ? ಹಾ, ನೀರಿನ ಲೋಟ ಏನಾದ್ರೆ ಹೊರಗಡೆ ಇರೋದು ಬೇಡ. ಒಳಗಡೆ ಆಯ್ತು. ಇಡೋದೇನ್ ಬೇಡ, ಪರವಾಗಿಲ್ಲ. ಹ್ಮ್. ರಿಪೀಟ್ ಒನ್ಸ್ ಅಗೇನ್. ನೀವು ಬೂದಿನ ಬಿಸಾಕ್ಬಿಟ್ಟು ಬಂದಿದ್ದೀರಲ್ವಾ,
ನಾಗಮಣಿ ಮ್ಯಾಮ್. ಯಾ, ಇವಾಗ ನಾನು ಹೇಳಿದ್ದೆ ನೀರ್ ತಗೊಳ್ಳಿ ಅಂತ. ಚಂದ್ರನ್ ಬೆಳಕು ಬರ್ತಾ ಇದೆ ಅಂತಂದ್ರೆ ಮಾತ್ರ ಆಚೆ ಕಡೆ ಇಡಿ. ಚಂದ್ರನ್ ಬೆಳಕಿಲ್ಲ, ಮೋಡವಾಗಿದೆ ಅಂಡ್ ಹೊರಗಡೆ ಮಳೆ ಬರೋ ತರ ಇದೆ ಅಂತಂದ್ರೆ ನಾನು ಕೆಲವೊಂದು ಅಫರ್ಮೇಶನ್ ಹೇಳ್ತೀನಿ. ಅಂಡ್ ಅಫರ್ಮೇಶನ್ ನ ನೀವ್ ಏನ್ ಲೋಟದಲ್ಲಿ ಇಟ್ಕೊಂಡಿದ್ದೀರಾ, ಇಲ್ಲ ಬಾಟಲ್ ಆಗಿರ್ಬೋದು, ಚಂಬ ಆಗಿರ್ಬೋದು, ಏನ್ ನೀರನ್ನ ಇಟ್ಕೊಂಡಿದ್ದೀರಾ ನಿಮ್ಮ ಹತ್ರ, ಆ ನೀರನ್ನ ನಿಮ್ ಜೊತೆಗೆ ಇಟ್ಕೊಂಡು ನಾನು ಹೇಳೋ ಕೆಲವೊಂದು ಅಫರ್ಮೇಶನ್ ಹೇಳಿ ನಿಮ್ ಜೊತೆಗೆ ಇಟ್ಕೊಳ್ಳಿ. ಅಂಡ್ ಬೆಳಿಗ್ಗೆ ಅದನ್ನ ಕುಡಿಬೇಕು. ಬೆಳಿಗ್ಗೆ ತನಕ ಹಂಗೆ ಇಡ್ಬೇಕು ಅದನ್ನ. ಓಕೆ ಓಕೆ. ಎಲ್ರು ಬೂದಿನ ಬಿಸಾಕ್ಬಿಟ್ಟು ಬಂದಿದ್ದೀರಾ ಅಲ್ವಾ? ಮೇಡಮ್ ನೀರು ಚೊಂಬು ನಮ್ಮ ಜೊತೆಲೇ ಇಟ್ಕೊಬೇಕಾ? ಸೂರ್ಯ ಚಂದ್ರನ್ ಬೆಳಕು ಇದೆ ಅಂತಂದ್ರೆ ಮಾತ್ರ ಆಚೆ ಕಡೆ ಇಡಿ, ಇಲ್ಲ ಅಂತಂದ್ರೆ ನೀವು ನಿಮ್ ಜೊತೆಗೆ ಇಟ್ಕೊಳ್ಳಿ. ಇಲ್ಲ, ಚಂದ್ರನ ಬೆಳಕು ಮೋಡ ಇದೆಯಲ್ವಾ, ಮಳೆ ಬರ್ತಾ ಇದೆ, ಸೋ ದಟ್. ಹೌದಾ? ಹಂಗಿದ್ರೆ ನೀವು ನಿಮ್ ಜೊತೆಗೆ ಇಟ್ಕೊಳ್ಳಿ. ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅಫರ್ಮೇಷನ್ಸ್ ಹೇಳ್ಬೇಕಲ್ಲ? ಹೌದೌದು. ಹ್ಞೂ ಇನ್ನೊಬ್ರು ಯಾರೋ ಕೇಳಿದ್ದಾರೆ ಬೆಳಿಗ್ಗೆ ತನಕ. ಬೆಳಿಗ್ಗೆ ತನಕ ಚಂದ್ರನ್ ಬೆಳಕು ತನಕ ಇಡ್ಬೇಕಾ? ಬೆಳಿಗ್ಗೆ ತನಕ ಇಟ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಒಂದು 12 ಗಂಟೆ ಅಷ್ಟೊತ್ತಿಗೆ ತೆಗಿಬೇಕು ಅಂತಂದ್ರೆ ನೀವು ತೆಗಿಬೋದು. ಯಾಕಂದ್ರೆ ಇವಾಗ ಹೇಳಕ್ ಆಗಲ್ಲ ಮಳೆ ಎಷ್ಟ್ ಗಂಟೆಗೆ ಬರುತ್ತೆ, ಏನ್ ಆಗ್ತಿದೆ ಅಂತ. ಸೊ ಹಂಗಾಗಿ ನೀವು ಬೆಳಿಗ್ಗೆ ತನಕ ಇಡೋದಕ್ಕಾದ್ರೆ ನೀವು ಇಡ್ಬೋದು. ಇನ್ನೊಂದೇನು ಅಂತಂದ್ರೆ ನಾನು ಮುಚ್ಚಬೇಡಿ ಅಂತ ಹೇಳಿದ್ದೆ. ಲೋಟನೇ ಇಡ್ಬೋದು ಅಥವಾ ಚಂಬೆ ಇರ್ಬೋದು, ಮುಚ್ಚಬೇಡಿ ಅಂತ ಹೇಳಿದ್ದೆ. ಯಾಕೆಂದ್ರೆ ಆ ಚಂದ್ರನ್ ಕಿರಣ ಆ ನೀರ್ ಮೇಲೆ ಬೀಳ್ಬೇಕು. ಸೊ ಇವಾಗ ಮಳೆನೂ ಬರುತ್ತೆ ಅಂಡ್ ನೀವ್ ಇಟ್ಟಿರೋ ನೀರ್ ಜೊತೆಗೆ ಆ ಮಳೆ ನೀರು ಮಿಕ್ಸ್ ಆಗಿ ಅದೇನೇನೋ ಆಗೋಗುತ್ತೆ. ಇವಾಗ ಇನ್ನೊಂದ್ಸಲ ರಿಪೀಟ್ ಮಾಡ್ತಿದ್ದೀನಿ, ಚಂದ್ರನ ಬೆಳಕು ಇದೆ ಅಂತಂದ್ರೆ ಮಾತ್ರ ಆಚೆ ಕಡೆ ಇರಿ. ಇಲ್ಲ ಅಂತಂದ್ರೆ ಆ ನೀರಿನ ಲೋಟ ಇಲ್ಲ ನಿಮ್ದೇನ್ ನೀರ್ ಇಟ್ಕೊಂಡಿದ್ದೀರಾ ಅದನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅಂಡ್ ನಾನು ಅಫರ್ಮೇಶನ್ ಹೇಳ್ತೀನಿ. ಆ ಅಫರ್ಮೇಶನ್ ಹೇಳಾದ್ಮೇಲೆ ಮತ್ತೆ ಬೆಳಿಗ್ಗೆ ನೀವು ಅದನ್ನ ಎದ್ದ ತಕ್ಷಣ ಕುಡಿಬೇಕು. ಅಷ್ಟೇ ಇರೋದು, ಬೇರೆ ಏನೂ ಇಲ್ಲ. ಸೊ ನೆಕ್ಸ್ಟ್ ರಿಚುವಲ್ಸ್ ಮಾಡೋಣ. ಇನ್ನೊಂದು ಹಾಳೆ ಇದೆ ಅಲ್ವಾ? ಹೌದು. ಇನ್ನೊಂದು ಹಾಳೆಯಲ್ಲಿ ನಿಮಗೆ ಇವಾಗ ನಿಮ್ಮ ಜೀವನದಲ್ಲಿ ಏನ್ ಬೇಕು ಅಂತ ನೀವು ಬರಿಬೇಕು. ನೀವು ಆಲ್ರೆಡಿ ಫಸ್ಟ್ ಇದ್ರಲ್ಲಿ ನಿಮ್ಗೆ ಏನ್ ಬೇಡವೋ ಅಂತ ಬರ್ದಿದ್ದೀರಾ. ಆ ನೆಗೆಟಿವ್ ಜಾಗನೆಲ್ಲ ಖಾಲಿ ಮಾಡಿದೀರಾ ನಿಮ್ ಜೀವನದಲ್ಲಿ. ಸೊ ಇವಾಗ ನೀವು ಅದನ್ನ ನೆಗೆಟಿವ್ ಇರೋ ಜಾಗನ ನೀವು ತುಂಬಿಸ್ಬೇಕಲ್ವಾ? ಇವಾಗ ಅದನ್ನ ಪಾಸಿಟಿವಿಟಿಯಿಂದ ತುಂಬಿಸ್ಬೇಕು. ಹಾ ಮ್ಯಾಮ್? ಪಾಸ್ಟ್ ಟೆನ್ಸ್ ಎಲ್ಲ ಇರ್ಬೇಕಲ್ವಾ? ಪಾಸ್ಟ್ ಟೆನ್ಸ್ ಅಲ್ಲೇ ಎಲ್ಲ ಆಗೋಗಿದೆ ಅನ್ನೋದ್ರಲ್ಲೇ ಬರಿಬೇಕು. ಇಲ್ಲ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಷ್ಟೇ. ಫ್ಯೂಚರ್ ಟೆನ್ಸ್ ಅಲ್ಲಿ ಯಾವತ್ತೂ ಕೂಡ ಅಫರ್ಮೇಶನ್ ನ ಬರೆಯೋದಕ್ಕೆ ಹೋಗ್ಬೇಡಿ. ಯಾವತ್ತೂ ಕೂಡ ಆಗ್ತಾ ಇದೆ manifest ಅಂತ ಮಾಡಕ್ ಬೇಡ, ಹೋಗ್ಬೇಡಿ. ಆಗಿದೆ ಅಂತ ಬರೀಬೇಕು. ಹೌದು, ಆಲ್ರೆಡಿ ಆಗೋಗಿದೆ ಅಂತ. ಆಲ್ರೆಡಿ ಆಗೋಗಿದೆ ಅಂತ ರೆಡ್ ಪೆನ್ ಅಲ್ಲೇ ಬರಿಬೇಕಾ? ಹೌದು. ರೆಡ್ ಅಲ್ಲಿ ಯಾಕೆ ಬರಿತೀವಿ ಅಂತಂದ್ರೆ ಅದು ಬೇಗ ಅಟ್ರಾಕ್ಟ್ ಮಾಡುತ್ತೆ. ನಾವೇನ್ ಬರಿತೀವೋ ಅದನ್ನ ರೆಡ್ ಬೇಗ ಅಟ್ರಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಯೂಶಲಿ ಮ್ಯಾನಿಫೆಸ್ಟ್ ಮಾಡ್ಬೇಕಾಗಿರ್ಬೋದು, ಇಲ್ಲ ಏನೋ ಒಂದನ್ನ ಪಡ್ಕೋಬೇಕು ಅಂತಿದೀವಿ, ಅಫರ್ಮೇಶನ್ಸ್ ಬರಿತಾ ಇದೀವಿ ಅಂತಂದ್ರೆ ಯೂಶಲಿ ರೆಡ್ ಅಲ್ಲೇ ಬರೀತಾರೆ ತುಂಬಾ ಜನ. ರೆಡ್ ಪೆನ್ ಇಲ್ಲ ಅಂತಂದ್ರೆ ನೀವು ಬ್ಲೂ ಅಲ್ಲಿ ಬರಿಬಹುದು, ನೋ ವರೀಸ್. ಬಟ್ ರೆಡ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಗ ಬೇಗ ಬರೀರಿ, ಓಕೆನಾ? ಆಲ್ರೆಡಿ 8:40 ಆಗೋಗಿದೆ. ಸೊ ಹಂಗಾಗಿ ನಿಮ್ಮ ಜೀವನದಲ್ಲಿ ಏನೇನ್ ಬೇಕು, ಖುಷಿ, ಸಂತೋಷ, ಕುಟುಂಬದಲ್ಲಿ ನೆಮ್ಮದಿ, ಹಣಕಾಸಿನ ತೊಂದರೆ ಎಲ್ಲ ಹೊರಟೋಗಿದೆ, ಹಣಕಾಸು ಬರ್ತಿದೆ, ಆರೋಗ್ಯವಂತವಾಗಿದ್ದೀವಿ, ಅಂಡ್ ನೀವೇನೋ ಸಾಧನೆ ಮಾಡ್ಬೇಕು ಅಂತ ಇದ್ದೀರಾ ಅಂತಂದ್ರೆ ನೀವು ಅದನ್ನು ಕೂಡ ಮೆನ್ಷನ್ ಮಾಡ್ಬೋದು. ಕೆಲವ್ರಿಗೆಲ್ಲ ಸ್ಕಾಲರ್ಶಿಪ್ ಬೇಕಾಗಿರುತ್ತೆ,
ಇನ್ ಕೆಲವ್ರಿಗೆಲ್ಲ ಜಾಬ್ ಬೇಕಾಗಿರುತ್ತೆ, ಇನ್ನ ಕೆಲವರು ಒಳ್ಳೆ ಮನೆ ಹುಡುಕ್ಬೇಕು ಅಂತ ಅನ್ಕೊಂತಾ ಇರ್ತಾರೆ. ಸೊ ನಿಮ್ದು ಏನ್ ವಿಶಸ್ ಇದೆ, ನಿಮ್ದು ಏನ್ ಡಿಸೈರ್ಸ್ ಇದೆ, ಅದನ್ನೆಲ್ಲ ಫುಲ್ ಬರೀರಿ. ಬಟ್ ಈ ಸಲ ಏನು ಅಂತಂದ್ರೆ, ನೀವ್ ಈ ಸಲ ಏನೇನ್ ಬರಿತಾ ಇದ್ದೀರೋ ಅದನ್ನ ವಾಪಸ್ ಓದ್ಬೇಕು. ಅದ್ರ ಜೊತೆಗೆ ಒಂದು ಮಂತ್ರ ಇದೆ, ಅದನ್ನ ಹೇಳಿ ಅದನ್ನ ನೀವು ಮಡ್ಚಿ ನಿಮ್ಮ ದಿಂಬ್ ಕೆಳಗಡೆ ಇಟ್ಕೋಬೇಕು. ನೈಟ್ ಪೂರ್ತಿ ಅದು ನಿಮ್ ದಿಂಬು ಕೆಳಗಡೆನೆ ಇರಬೇಕು. ಮತ್ತೆ ಬೆಳಿಗ್ಗೆ ಎದ್ದಾದ್ಮೇಲೆ ನಿಮ್ ಮನೆ ಹತ್ರ, ಇಲ್ಲಾಂದ್ರೆ ನಿಮ್ ಮನೆಯಲ್ಲಿ ಯಾವ್ದೋ ಪಾಟ್ ಇದೆ ಅಂತಂದ್ರೆ ಆ ಪಾಟ್ ಒಳಗಡೆ ಅದನ್ನ ಪೇಪರ್ನ ಇಡಬೇಕು. ಗೊತ್ತಾಯ್ತಾ? ಪಾಟ್ ಇಲ್ಲ, ಏನು ಇದ್ ಮಾಡೋದಕ್ ಆಗ್ತಿಲ್ಲ ಅಂತಂದ್ರೆ ನೀವು ಇವಾಗ ಹೆಂಗೆ ಸುಟ್ರೋ ಅದೇ ತರ ಸುಟ್ಬಿಟ್ಟು ಬೂದಿನ ಗಾಳಿಲಿ ಬಿಡ್ಬೇಕು. ಸೊ ಇವಾಗ ಫಸ್ಟ್ ನೀವೆಲ್ಲ ವಿಷಸ್ ಬರೀರಿ. ಅದಾದ್ಮೇಲೆ ನಾನು ಇನ್ನೊಂದ್ಸಲ ಕರೆಕ್ಟ್ ಆಗಿ ನಿಮಗೆ ಹೇಳ್ತೀನಿ. ಬಟ್ ಬೇಗ ಬೇಗ ಬರೀರಿ, ಓಕೆ? ನಮಗೂ ಟೈಮ್ ಇಲ್ಲ ಇವಾಗ. ಓಕೆ. ಶೈಲಜಾ ಮ್ಯಾಮ್ ಆಗಿದೆ. ಸೊ ಯಾರ್ದೆಲ್ಲ ಆಗಿದೆ? ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ಡನ್ ಅಂತ ಹಾಕಿ. ಡನ್. ಓಕೆ, ಕಲಾವತಿ ಮ್ಯಾಮ್ದು ಮುಗ್ದಿದೆ. 8:45ಕ್ಕೆ ನಾನು ಈ ರಿಚುವಲ್ನು ಕೂಡ ಮುಗಿಸ್ತೀನಿ, ಯಾಕೆಂದ್ರೆ ಜಾಸ್ತಿ ಟೈಮ್ ಇಲ್ಲ. 2 ರಿಚುವಲ್ ಅಷ್ಟೇ ಮಾಡಿರೋದು, ಅರ್ಧ ಗಂಟೆ ತಗೊಂಡಿದೀವಿ 2 ರಿಚುವಲಿಗೆ ನಾವು. ಈ ತರ ಮಾಡಿದ್ರೆ ಯಾವಾಗ ಮುಗಿಸೋದು ಎಲ್ಲ ರಿಚುವಲ್ಸ್? ಸೊ ಎಲ್ಲ ಬೇಗ ಬೇಗ ಬರೀರಿ, ಓಕೆ?
ಮಡ್ಚ್ಬೇಕಾ ಇದು? ಇಲ್ಲ, ನೀವು ಏನ್ ಬರ್ದಿದ್ದೀರಲ್ವಾ ಅದನ್ನ ವಾಪಸ್ ಓದ್ಬೇಕು ಇವಾಗ. ನೀವೇನ್ ಬರ್ದಿದ್ದೀರಾ ಅದು ಆಲ್ರೆಡಿ ಆಗೋಗಿದೆ ಅಂತ ನೀವ್ ಅದನ್ನ ಫೀಲ್ ಮಾಡ್ಬೇಕು. ಇವಾಗ ನೀವೇನ್ ಬರ್ದಿದ್ದೀರಾ ಆ ಕೆಲ್ಸ ಆದ್ರೆ ನೀವೆಷ್ಟು ಖುಷಿ ಪಡ್ತೀರಾ ಅದೇ ತರ ಖುಷಿನ ನೀವು ಓದ್ಬೇಕಾದ್ರೆ ಅವಾಗ ಪಡ್ಬೇಕು. ಹಾಂ 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 ಅರ್ಥ ಆಗ್ತಿದಲ್ವಾ? ಮೇಡಮ್ ಇದು ಹೀಲಿಂಗು ಏನು ಕಾನ್ಸೆಪ್ಟ್ ಅಂತ ಗೊತ್ತಾಗಲಿಲ್ಲ ನನಗೆ. ಕೇಳಿಸ್ತಾ ಇಲ್ಲ ಮ್ಯಾಮ್, ಸ್ವಲ್ಪ ಜೋರಾಗಿ ಮಾತಾಡಿ. ಇದು ಏನು ಕಾನ್ಸೆಪ್ಟ್ ಇದು? ಏನು ಮ್ಯಾನಿಫೆಸ್ಟೇಷನ್ಸ್ನ ಏನು ಹೇಗೆ? ಇವತ್ತು ಹುಣ್ಣಿಮೆ ಅಲ್ವಾ, ಹುಣ್ಣಿಮೆ ದಿನ ರಿಚುವಲ್ಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಹಂಗಾಗಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ದಿನ ನಾವು ರಿಚುವಲ್ಸ್ ಮಾಡ್ತೀವಿ. ಅದೇ ಇದು ಮ್ಯಾನಿಫೆಸ್ಟೇಷನ್ ಥರನಾ ಹೆಂಗೆ ಮೇಡಮ್ ಇದು? ಮ್ಯಾನಿಫೆಸ್ಟೇಷನ್ ತರ, ಹಾಗೆ ಲಕ್ಕನ್ನ ಅಟ್ರಾಕ್ಟ್ ಮಾಡೋ ತರ. ಯಾಕೆ ಅನ್ಲಾಕ್ ಅಂತಂದ್ರೆ ಯುವರ್ ಮೈಂಡ್ ಅಂತ. ಹೌದು ಹೌದು, ಯಾಕೆಂದ್ರೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ದಿನ ಎನರ್ಜಿ ತುಂಬಾ ಜಾಸ್ತಿ ಇರುತ್ತೆ. ಅಂದರೆ ನೀವು ಇದು ಕೋಚಿಂಗ್ ಯಾವಾಗಲೂ ಕೊಡ್ತಿರ್ತೀರಾ ಹೇಗೆ? ಹೌದು, ಪ್ರತಿ ಹುಣ್ಣಿಮೆ ಮತ್ತೆ ಪ್ರತಿ ಅಮಾವಾಸ್ಯೆಗೆ ನಾನ್ ಈ ತರ ರಿಚುವಲ್ ಕ್ಲಾಸ್ ತಗೋತೀನಿ. ಓ ರೈಟ್ ಮೇಡಮ್, ರೈಟ್. ಮತ್ತೆ ಅಫರ್ಮೇಶನ್ ಏನೇನ್ ಮಾಡ್ಬೇಕು ಅದೆಲ್ಲ ನಾನೇ ಇದ್ ಮಾಡೋದು. ಮ್ಯಾನಿಫೆಸ್ಟೇಷನ್ ಅವೆಲ್ಲ ನಾನ್ ಮಾಡ್ತೀನಿ. ಹಾಂ ಹಾಂ ಈ ಹಾಂ ಪ್ರಾಣಾಯಾಮ ಮತ್ತೆ ಮೈಂಡ್ ಸೆಟ್ ಚೇಂಜ್ ಅದೆಲ್ಲ ಹಾಂ. ಕವಿತಾ ಮ್ಯಾಮ್ ಮಾಡ್ತಾರೆ. ಬೆಳಿಗ್ಗೆ 5 ಗಂಟೆ ಕ್ಲಾಸ್ ತಗೋತಾರಲ್ವಾ ಅವರು. ಇವಾಗ ನಿಮ್ಮದು 5 ಗಂಟೆ ಕ್ಲಾಸ್ ನಾನು ಫಸ್ಟು ಆಲ್ರೆಡಿ ಜಾಯ್ನ್ ಆಗಿರೋದು ಇವತ್ತೇ ಫಸ್ಟು. ಹೌದಾ? ಓಕೆ. ಮಾರ್ನಿಂಗ್ ಇದೆಯಾ? 5 ಗಂಟೆ ಕ್ಲಾಸ್ ಇದೆಯಲ್ಲ, ನಾಳೆನೂ ಇರುತ್ತಾ? ಹೌದು, ಡೈಲಿ ಇರುತ್ತೆ ಅದು. ಓಹೋ ಸಾರಿ, ನನಗೆ ಗೊತ್ತಿರಲಿಲ್ಲ. ಇಟ್ಸ್ ಓಕೆ, ಆ್ಯಕ್ಚುಲಿ ನೀವು ನಮ್ಮದು ಹೊಸಬ್ರಲ್ವಾ, ಸೊ ಡೈಲಿ ಇರುತ್ತೆ. ಡೈಲಿ ಬೆಳಿಗ್ಗೆ 5 ಗಂಟೆಯಿಂದ ಆ್ಯಕ್ಚುಲಿ 6, ನಮ್ಮದು 6:30 ತನಕ ಮಾಡ್ತೀವಿ. 6:30ವರೆಗೂ ನಮ್ಮದು ಬಿಸ್ನೆಸ್ ಇದೆ. ಓಕೆ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬೇಕು. ಹೌದು, ಸೊ ಅವಾಗ ನಾವು ನಮ್ಮ ಮೈಂಡ್ ಸೆಟ್ ಜೊತೆಗೆ ಎನರ್ಜಿನೂ ಕೂಡ ಪಾಸಿಟಿವ್ ಆಗಿ ಮಾಡ್ಕೋಬೇಕು. ರೈಟ್ ಮೇಡಮ್. ಹೌದು, ತುಂಬಾ ಜನ ಹೇಳ್ತಾರೆ ಬರೀ ಮೈಂಡ್ ಸೆಟ್ ಪಾಸಿಟಿವ್ ಆಗಿದ್ರೆ ಸಾಕಾ ಅಂತ. ಇಲ್ಲ, ಬರೀ ಮೈಂಡ್ ಸೆಟ್ ಪಾಸಿಟಿವ್ ಆಗಿದ್ರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ. ಬಟ್ ಹೌದು ಪಾಸಿಟಿವ್ ಕೆಲಸ ಮಾಡೋದಕ್ಕೆ ಈ ನೆಗೆಟಿವ್ ಎನರ್ಜಿ ನಿಮ್ಮನ್ನ ತಡಿತಾ ಇರುತ್ತಲ್ವಾ. ಹೌದೌದು. ಸೊ ಮೈಂಡ್ ಸೆಟ್ ನ ಹೆಂಗೆ ಚೇಂಜ್ ಮಾಡ್ತೀವೋ ಹಂಗೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿನೂ ಕೂಡ ಪಾಸಿಟಿವ್ ಆಗಿ ಅಂದರೆ ಚೇಂಜ್. ಹುಣ್ಣಿಮೆ ಅಮಾವಾಸ್ಯೆ ದಿನ ಯಾವಾಗಲೂ ಕ್ಲಾಸಸ್ ಇರುತ್ತೆನಾ? ಹೌದು, ನಾರ್ಮಲ್ ಆಗಿ ಮಾಡ್ತೀವಿ. 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಕೆಲವೊಂದ್ಸಲ 9 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಯಾರು ಇಲ್ಲ ಅಂತಂದ್ರೆ 9 ಗಂಟೆಗೆ ಮುಗಿಸ್ತೀವಿ. ತುಂಬಾ ಜನ ಬಂದ್ರೆ 9, 9:30 ತನಕ ಇರುತ್ತೆ. ಹೌದು, ಇವತ್ತು ಜಾಯ್ನ್ ಆಗಿದ್ರಲ್ಲ ಮ್ಯಾಮ್ ಬೆಳಿಗ್ಗೆ 5 ಗಂಟೆಗೆ, ನಮ್ದು ಅದು ಹೆಂಗಿತ್ತು? ಶ್ರೀಧರ್ ಮೂರ್ತಿ ಸರ್, ನಿಮ್ ವಾಯ್ಸ್ ಕಟ್ ಕಟ್ ಆಗ್ತಿದೆ. ಅಲ್ಲ ಈಗ ಈಗ ವಿಶೇಷ ಎಲ್ಲ ಬರ್ದಿದ್ದೀನಿ, ಈಗ ಓಕೆ. ಒಂದ್ಸಲಿ ಓದಿದ್ದೀನಿ. ಅದನ್ನ ದಿಂಬಿನ ಕೆಳಗಡೆ ರಾತ್ರಿ ಮಲ್ಕೊಬೇಕಾದ್ರೆ ಇಡ್ಬೇಕು. ಒಂದ್ ಮಂತ್ರ ಹೇಳ್ಬೇಕು ಅದ್ರ ಜೊತೆಗೆ. ಇವತ್ತು ಹುಣ್ಣಿಮೆ ಅಲ್ವಾ, ಆ ಪೇಪರ್ನ ಹಿಂಗ್ ಇಟ್ಕೊಳ್ಳಿ. ನಾನ್ ಆಲ್ರೆಡಿ ಬರ್ದಿದ್ದಾರೆ ನಮ್ಮಮ್ಮ. ಸೊ ಆ ಪೇಪರ್ ನೀವೇನ್ ಮಡ್ಚಿದೀರಾ, ಆಲ್ರೆಡಿ ಓದಿದೀರಾ ಅಂತಂದ್ರೆ ಮಡಿಸ್ಬಿಡಿ, ಪರವಾಗಿಲ್ಲ. ಇದನ್ನ ಹಿಂಗ್ ಇಟ್ಕೊಳ್ಳಿ. ಓಂ ಓಂ ಸೋಮ ಸೋಮ ಸೋಮಾಯ 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 ನಮಃ. 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 ಹಾ, ಓಕೆ. ಈ ಮಂತ್ರನ ಹೇಳಿದೀರಾ. ಸೊ ಇವಾಗ ಇದನ್ನ ಮಡಿಸ್ಬಿಟ್ಟು ದಿಂಬಿನ ಕೆಳಗಡೆ ಬೆಳಿಗ್ಗೆ ತನಕ ಇಟ್ಕೋಬೇಕು. ಮತ್ ಬೆಳಿಗ್ಗೆ ಎದ್ದಾದ್ಮೇಲೆ ಯಾವ್ದಾದ್ರು ಪಾಟ್ ಒಳಗಡೆ ಅದನ್ನ ಹೂಳ್ಬೇಕು. ಪಾಟ್ ಇಲ್ಲ ಅಂತಂದ್ರೆ ಮಾಮೂಲಿ ಪ್ಲೀಸ್ ಟೆಕ್ಸ್ಟ್. ದೀಪದ ಇದರಲ್ಲಿ ಸುಟ್ಟಾಕ್ಬಿಡ್ಬೇಕಲ್ಲ? ಹೌದು, ಇಲ್ಲ ಅಂತಂದ್ರೆ ನೀವು ಅದನ್ನ ಸುಟ್ಟಾಕ್ಬೋದು. ಓಂ 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 ಸೋಮ 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 ಸೋಮಾಯ ಸೋಮಾಯ ನಮಃ. 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 ಈ ಮಂತ್ರನ ನೀವು ಇವಾಗೇನು ವಿಶಸ್ ಇಲ್ಲ ನಿಮ್ ಡಿಸೈರ್ಸ್ ನ ಬರ್ದಿರೋ ಪೇಪರ್ ಇದೆ ಅದನ್ನ ಮುಂದೆ ಇಟ್ಕೊಂಡು ಈ ಮಂತ್ರನ ಹೇಳ್ಬೇಕು. ಸೋಮ ಸೋಮ. ಇನ್ನೊಂದ್ಸಲ ರಿಪೀಟ್ ಮಾಡ್ತಿದ್ದೀನಿ. ಓಂ ಓಂ ಸೋಮ ಸೋಮ ಸೋಮಾಯ ಸೋಮಾಯ ನಮಃ. ನಮಃ. ಇದಾದ್ಮೇಲೆ ನೀವ್ ಇದನ್ನ ಮಡ್ಚಿ ದಿಂಬಿನ ಕೆಳಗಡೆ ಇಟ್ಕೋಬಹುದು. ಓಕೆ.
ಇಟ್ಬಿಟ್ರದ ಮೇಡಮ್ ಅಲ್ಲಿ? ಅರ್ಥ ಆಗಿಲ್ಲ ಮ್ಯಾಮ್ ಏನು? ಇಟ್ಬಿಟ್ಟು ಬರೋದಾ ಅಲ್ಲಿ? ಇಲ್ಲಾಂದ್ರೆ ನೀವು ಪಕ್ಕದಲ್ಲೇ ಇಟ್ಕೊಳ್ಳಿ, ರಾತ್ರಿ ಮಲ್ಕೋಬೇಕಾದ್ರೆ ನೀವು ದಿಂಬಿನ ಕೆಳಗಡೆ ಇಟ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆ, ಅಷ್ಟೇ. ಸರಿ ಸರಿ ಸರಿ. ಸೊ ಇವಾಗ ಎಲ್ರದ್ದು ಆಗಿದೆ ಅಂತ ಅನ್ಕೋತೀನಿ. ಆಗಿದೆ ಅಲ್ವಾ ಬರ್ದು? ಮಂತ್ರ ಹೇಳಿದ್ದೀರಾ? ಹೇಳಿ. ಓಕೆ. ಸೊ ಇವಾಗ ನೆಕ್ಸ್ಟ್ ರಿಚುವಲ್. ನಾನು 1 ಚಮಚದಿಂದ 2 ಚಮಚ ಸಕ್ಕರೆ ತಗೊಳ್ಳಿ ಅಂತ ಹೇಳಿದ್ದೆ. ಇದು ಸಕ್ಕರೆ ಇಲ್ಲದೆ ಬೆಲ್ಲ ಆದ್ರೂ ಆಗತ್ತಲ್ಲ? ಬೆಲ್ಲ ಆಗಲ್ಲ, ಸಕ್ಕರೆ ಬೆಲ್ಲ ಇಲ್ಲ. ಬೆಲ್ಲ ಯೂಶಲಿ ಸಕ್ಕರೆ ತಗೋತಾರೆ, ಒಟ್ನಲ್ಲಿ ಸ್ವೀಟ್ ಯಾವ್ದಾದ್ರೂ ಪರವಾಗಿಲ್ಲ ತಗೊಳ್ಳಿ. ಸರಿ. ಬೆಲ್ಲ ತರಬೇಕು ಮತ್ತೆ ಇನ್ನೇನ್ ಮೇಡಮ್? ಒಂದು ಅಷ್ಟೇ ಕೈ ಅಲ್ಲ, ಬೆಲ್ಲ. ತೊಳೆಯೋದಕ್ಕೆ ಒಂದ್ ಚಿಕ್ಕ ಬೌಲು, ಇಲ್ಲ ಅಂತಂದ್ರೆ ನಿಮ್ದೇನು ಚಂಬಿದೆ ಅಲ್ವಾ ಅದನ್ನ ತಗೊಳ್ಳಿ ಕೈ ತೊಳೆಯೋದಕ್ಕೆ. ಎರಡು ಚಮಚ ಸಕ್ಕರೆನಾ ಮೇಡಮ್? ನಿಮ್ಗೆ ಎಷ್ಟ್ ಬೇಕಾದ್ರೂ. ಕೆಲವ್ರ ಕೈ ತುಂಬಾ ದೊಡ್ಡದಾಗಿರುತ್ತೆ, 1 ಚಮಚ ಸಾಕಾಗಲ್ಲ ಅಂತ 2 ಚಮಚ ಹೇಳಿದಷ್ಟೇ. 1 ಚಮಚ ಹಾಕೊಳ್ಳಿ, ಕೈ ಫುಲ್ಲು ರಬ್ ಮಾಡಿ. ಓಕೆ, ಯಾವುದು? ಹಾಂ, ಎರಡು ಕೈಯಿಂದನಾ? 2 ಕೈಯಿಂದನು ಸ್ವಲ್ಪ ನೀರ್ ಹಾಕೊಳ್ಳಿ. ಹಾಗೆ ಕೈಯಲ್ಲಿ ಸಕ್ಕರೆ ಇಟ್ಕೊಂಡು ರಬ್ ಮಾಡಿ, ಕೈ ಎಲ್ಲಾ ತರನು ರಬ್ ಮಾಡಿ. ಓಕೆ, ಎಲ್ಲಾ ತರ. ಕೆಳಗಡೆ ಬೀಳುತ್ತಲ್ವಾ, ತಟ್ಟೆ ಇಟ್ಕೊಂಡು ರಬ್ ಮಾಡ್ಬೋದಾ? ತಟ್ಟೆ ಇಟ್ಕೊಂಡು ರಬ್ ಮಾಡಿ, ಪರವಾಗಿಲ್ಲ. ಯೂಶಲಿ ಸಕ್ಕರೆಯಲ್ಲಿ ಯಾಕೆ ನಾವು ಹುಣ್ಣಿಮೆ ದಿನ ಕೈ ತೊಳಿತೀವಿ ಅಂತಂದ್ರೆ, ಹೊಸ ಹೊಸ ಆಪರ್ಚುನಿಟಿನ ಮತ್ತೆ ಗುಡ್ ಲಕ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಕ್ಕರೆನ ನಾವು ಯೂಸ್ ಮಾಡ್ತೀವಿ. ಸಕ್ಕರೆ ಸ್ವೀಟ್ ಅಲ್ವಾ, ಸೊ ಹಾಗಾಗಿ ಸಿಹಿ ವಿಷಯ ಯಾವುದು ನಮಗ್ ತುಂಬಾ ಸಂತೋಷ ಕೊಡುವಂತ ವಿಷಯ, ಲಕ್ ಅಂಡ್ ಎವ್ರಿಥಿಂಗ್ ಎಲ್ಲದನ್ನು ಕೂಡ ನಾವು ಅಟ್ರಾಕ್ಟ್ ಮಾಡೋದಕ್ಕೆ ಸಕ್ಕರೆನ ಯೂಸ್ ಮಾಡ್ತೀವಿ. ಅದೇ ನೀವು ಅಮಾವಾಸ್ಯೆಗೆ ಹೋದ್ರೆ ಅವಾಗ ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ. ಅವಾಗ ನಾವು ಕಲ್ಲುಪ್ಪಲ್ಲಿ ಕೈ ತೊಳಿತೀವಿ, ಸಕ್ಕರೆಯಲ್ಲಿ ಕೈ ತೊಳಿಯಲ್ಲ. ಓಕೆ, ಸೊ ಹಂಗಾಗಿ ರಬ್ ಮಾಡಿ 1-2 ನಿಮಿಷ, ಹಿಂಗೆ ಹಿಂದೆ ಮುಂದೆ ಅಂಡ್ ಎಲ್ಲಾ ತರ. ಅಂಡ್ ನೀವ್ ಇವಾಗ ಕೈ ತೊಳಿತೀರಾ ಅಂತಂದ್ರು ಕೈಯಲ್ಲಿರೋ ಸಕ್ಕರೆ ಹೋಗ್ಬೇಕೇ ಹೊರತು ಒಂದ್ ಅಂಟಂಟ್ ತರ ಆಗುತ್ತೆ ಅಲ್ವಾ, ಅದು ಪೂರ್ತಿಯಾಗಿ ಹೋಗ್ಬಾರ್ದು. ಒಂದ್ ಸ್ವಲ್ಪ ಹೊತ್ತು ಹಂಗೆ ಇಟ್ಕೋಬೇಕು ನೀವು ಕೈನ. ಪೂರ್ತಿಯಾಗಿ ಸಕ್ಕರೆಯಲ್ಲಿ ಕೈ ತೊಳೆದ ತಕ್ಷಣ ಫುಲ್ ಜೋರ್ ನೀರ್ ಬಿಟ್ಕೊಂಡು ಪೂರ್ತಿ ಕೈ ತೊಳ್ಕೊಂಬಂದ್ರೆ ಅವಾಗ ಪ್ರಯೋಜನ ಇರಲ್ಲ. ಸಕ್ಕರೆ ಕೈಯಲ್ಲಿರೋ ಸಕ್ಕರೆ ಎಲ್ಲ ಉದುರೋಗೋ ತರ ಕೈ ತೊಳ್ಕೊ. ಡೈರೆಕ್ಷನ್ ಏನು ಯಾವ ದಿಕ್ಕಿಗೆ ಅಂತ ಏನು ತೊಂದರೆ ಇಲ್ಲ ಮೇಡಮ್? ಯಾವುದು ಅರ್ಥ ಆಗ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಡೈರೆಕ್ಷನ್ ಈ ಕಡೆನೆ ಕೂತ್ಕೊಬೇಕು ಅನ್ನೋದೇನಿಲ್ಲ ಅಲ್ವಾ? ಇಲ್ಲ, ಡೈರೆಕ್ಷನ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. 1 ನಿಮಿಷ. ಹೇಳಿ. ಡೈರೆಕ್ಷನ್ ಎಲ್ಲ ಏನು ಇದಿಲ್ಲ. ಹ್ಮ್. ಬಟ್ ರಿಚುವಲ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ. ಸೊ ಯಾವತ್ತಾದ್ರೂ ಅಷ್ಟೇನೆ, ಈ ಹುಣ್ಣಿಮೆ ಅಮಾವಾಸ್ಯೆ ದಿನ ದಯವಿಟ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ರಿಚುವಲ್ಸ್ ಮಾಡಿ. ಅವಾಗ ನಿಮ್ ಎನರ್ಜಿ ಬೇಗ ಕ್ಲನ್ಸ್ ಆಗುತ್ತೆ. ಹೇಳ್ದೆ ಅಲ್ವಾ, ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ದಿನ ಎನರ್ಜಿ ಎಷ್ಟು ಹೈ ಆಗಿರುತ್ತೆ ಅಂತಂದ್ರೆ, ನೀವ್ ಅವಾಗ ಮಾಡಿರೋ ಅಫರ್ಮೇಶನ್ ಒಂದು 4 ಹುಣ್ಣಿಮೆ ಇಲ್ಲ ಒಂದ್ 5-6 ಹುಣ್ಣಿಮೆ ಅಷ್ಟೊತ್ತಿಗೆ ನೀವೇನಾದ್ರು ಅಫರ್ಮೇಶನ್ ಮಾಡ್ತಿದ್ದೀರಾ, ಒಂದೇ ವಿಷಯದ ಬಗ್ಗೆ ನೀವು ಫೋಕಸ್ ಮಾಡ್ತಿದ್ದೀರಾ ಅಂತಂದ್ರೆ ಅದು ಬೇಗ ಈಡೇರುತ್ತೆ. ಅದೇ ಇವಾಗ ಅಫರ್ಮೇಶನ್ಸ್ ಎಲ್ಲ ಮಾಡಿದೀವಲ್ಲ ಮೇಡಮ್, ಇದು ಹೌದು. ಎಷ್ಟು ದಿನಕ್ಕೆ ಕಂಪ್ಲೀಟ್ ಆಗ್ಬೋದು? ಅದು ಕಂಪ್ಲೀಟ್ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದ್ರೆ ಇವಾಗ ನಾವೇನೋ ಪಾಸಿಟಿವ್ ಆಗಿ ಬರ್ತಿದೀವಿ ಪೇಪರ್ ಮೇಲೆ, ನಮ್ಗೆ ಕೆಲವೊಂದ್ಸಲ ಮನುಷ್ಯನ್ ಬುದ್ಧಿ ಯಾವ ತರ ಅಂತಂದ್ರೆ ಎಲ್ಲದಕ್ಕೂ ಡೌಟ್ ಪಡೋದು, ಎಲ್ಲದಕ್ಕೂ ಅನುಮಾನ. ಬರೀತೇನೋ ಬರದ್ ಬಿಟ್ವಿ, ಇವಾಗ ಓಕೆ ಮೇಡಮ್ ಹೇಳಿದ್ರು ಅಂತ ಬರದ್ ಬಿಟ್ಟೆ ನಾನು, ಇದಾಗುತ್ತೋ ಇಲ್ವೋ ಹೆಂಗ್ ಗ್ಯಾರಂಟಿ?
ಈ ಒಂದು ಕ್ವಶನ್ ಬಂತು ಅಂದ್ರೆ ತಲೆಗೆ, ನೀವು ಎಷ್ಟೇ ಹಾ ಪೇಪರ್ ಅಲ್ಲಿ ಬರೋದ್ರೂ ಅದು ಈಡೇರಲ್ಲ. ಮ್ಯಾನಿಫೆಸ್ಟೇಷನ್ ಯಾವತ್ತೂ ರಿಯಾಲಿಟಿಗೆ ಬರಲ್ಲ. ಓಕೆ. ಅಂದ್ರೆ ಮ್ಯಾನಿಫೆಸ್ಟೇಷನ್ ನಿಮ್ಮ ನ ಕಾನ್ಶಿಯಸ್ ಮೈಂಡ್ಗೆ ಹೋಗಿ ಕೂರ್ಬೇಕದು. ಹೌದು, ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗಿ ಕೂರ್ಬೇಕು. ಇನ್ನೊಂದೇನು ಅಂತಂದ್ರೆ, ನಾವೇನ್ ಬರಿತಾ ಇದೀವಿ ಅದ್ರ ಬಗ್ಗೆ ಒಂದೇ ಒಂದ್ ಚೂರು ಡೌಟ್ ಇರಬಾರ್ದು ನಮ್ಗೆ. ಅದ್ರ ಬಗ್ಗೆ ಆಗುತ್ತೋ ಇಲ್ವೋ ಅನ್ನೋ ಕ್ವಶನ್ ಇರಬಾರ್ದು. ಹಾಗೆ ಆಗುತ್ತೆ, ಯಾಕಾಗಲ್ಲ, ಹಾಗೆ ಆಗುತ್ತೆ ಅಷ್ಟೇ, ಮುಗೀತು. ಅಫರ್ಮೇಶನ್ ನಾವು ಯೂಶಲಿ ಮ್ಯಾನಿಫೆಸ್ಟ್ ಮಾಡೋರು ಫಸ್ಟ್ ರೂಲ್ಸ್ ಫಾಲೋ ಮಾಡದೆ ನಾವ್ ಏನ್ ಅಫರ್ಮೇಶನ್ ಬರಿತಾ ಇದೀವಿ, ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ, ಯಾವ್ದ್ರ ಬಗ್ಗೆ, ಅದ್ರ ಬಗ್ಗೆ ಒಂದೇ ಒಂದ್ ಚೂರು ಲಾಜಿಕ್ ಮೈಂಡ್ ನ ಯೂಸ್ ಮಾಡಲ್ಲ ನಾವು. ಅರ್ಥ ಆಗತ್ತೆ ಆಗ್ತಿದ್ಯಾ? ಅಷ್ಟೇ. ಒಂದೇ ಒಂದ್ ಡೌಟ್ ಪಡಲ್ಲ. ನಾವೇನ್ ಬರಿತಾ ಇದೀವಿ ಅದು ರಿಯಾಲಿಟಿಲಿ ಈಡೇರುತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ, ಬಟ್ ನಾವ್ ಅದ್ರ ಬಗ್ಗೆ ಡೌಟ್ ಪಡಲ್ಲ. ಆಗತ್ತೆ, ಅದ್ರ ಪಾಡಿಗೆ ಅದಾಗುತ್ತೆ. ಸೊ ಕೈಯೆಲ್ಲ ಇದ್ ಮಾಡಿದಿರಲ್ವಾ, ಸಕ್ಕರೆ ಕೈಯಿಂದ ಹೋಗೋ ತರ ಮಾತ್ರ ಕೈ ತೊಳ್ಕೊಳ್ಳಿ. ಜೋರಾಗಿ ನೀರ್ ಬಿಟ್ಕೊಂಡು ಪೂರ್ತಿಯಾಗಿ ಕೈ ತೊಳ್ಕೊಂಡ್ ಬರ್ಬೇಡಿ. ಸ್ವಲ್ಪ ಕೈ ಅಂಟಂಟಾಗಿರ್ಬೇಕು ನಿಮ್ದು. ಓಕೆ. ಅಂಡ್ ಇನ್ನೊಂದೇನು ಅಂದ್ರೆ, ಕೈ ತೊಳ್ದಾದ್ಮೇಲೆ ಒರ್ಸೋದಕ್ ಹೋಗ್ಬೇಡಿ. ಅದ್ ಹಂಗೆ ಗಾಳಿಲಿ ಆಡ್ಬೇಕು. ಒದ್ದೆ ಕೈ ಏನಿದೆ ಅದನ್ನ ಹಂಗೆ ಇಟ್ಕೊಳ್ಳಿ. ಯಾವ್ದೇ ಬಟ್ಟೆಲೂ ಒರ್ಸೋದಕ್ ಹೋಗ್ಬೇಡಿ. ಗೊತ್ತಾಗ್ತಿದ್ಯಾ? ಶ್ರೀಧರ ಮೂರ್ತಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಪಾತ್ರೆಯಲ್ಲಿ ತೊಳಿಬೇಕಲ್ಲ ಅದು? ಬೌಲ್ ತಗೊಂಡಿದ್ದೀರಲ್ವಾ, ಹೌದು. ಬರೀ ಸಕ್ಕರೆ ಮಾತ್ರ ಕೈಯಿಂದ ಹೋಗೋ ತರ ತೊಳ್ಕೊಬೇಕು. ಪೂರ್ತಿ ಕೈ ತಿಕ್ಕೊಂಡೆಲ್ಲ ಫುಲ್ ರಬ್ ಮಾಡಂಗಿಲ್ಲ. ಹಾ ಸರಿ. ಓಕೆ. ಮತ್ತೆ ಇನ್ನೊಂದು, ಕೈ ತೊಳ್ದಾದ್ಮೇಲೆ ಒರ್ಸೋದಕ್ ಹೋಗ್ಬೇಡಿ, ಯಾವ್ದೇ ಬಟ್ಟೆಲಾಗಿರ್ಬೋದು. ಅದನ್ನ ಹಂಗೆ ಆರೋದಕ್ ಬಿಡಿ ಸ್ವಲ್ಪ ಹೊತ್ತು, ಸರಿನಾ? ಓಕೆ. ಓಕೆ. ಯಾವತ್ತೂ ಅಷ್ಟೇನೆ, ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಏನೋ ಒಂದು ಹಾಳೆಲ್ ಬರಿತಾ ಇದ್ದೀರಾ, ಇಲ್ಲ ಯಾವ್ದೋ ಒಂದು ಅಫರ್ಮೇಶನ್ ಬರಿತಾ ಇದ್ದೀರಾ ಅಂತಂದ್ರೆ, ಯಾವತ್ತೂ ಕೂಡ ನೀವು ಬರಿತಾ ಇರೋ ಒಂದು ವಿಷಯಕ್ಕೆ ಯಾವತ್ತೂ ಡೌಟ್ ಪಡೋದಕ್ ಹೋಗ್ಬೇಡಿ. ಆಗುತ್ತೋ ಇಲ್ವೋ ಅಂತ ನೀವು ಬರೆದ್ರೆ ಅದು 100% ಆಗಲ್ಲ. ಅಂಡ್ ಅದಾದ್ಮೇಲೆ ನಮ್ಮ ಹತ್ರ ಬಂದ್ಬಿಟ್ಟು, ಮೇಡಮ್ ನೀವ್ ಹೇಳಿದ್ರಿ, ನಾನ್ ಬರಿತಾ ಇದ್ದೆ, ಬೇರೆಯವ್ರಿಗಾಗಿದೆ ನನಗಾಗಿಲ್ಲ ಅಂತ ನೀವು ಕೇಳಂಗಿಲ್ಲ. ಯಾಕೆ ಅಂದ್ರೆ ನಿಮ್ ಮೈಂಡ್ ಸೆಟ್ ಮೇಲೆ ಅಫರ್ಮೇಶನ್ ಮಾಡೋದು. ನಾವ್ ಯೂಶಲಿ ಅಫರ್ಮೇಶನ್ ಮ್ಯಾನಿಫೆಸ್ಟೇಷನ್ ಎಲ್ಲ ಯಾಕೆ ಮಾಡ್ತೀವಿ ಹೇಳಿ? ಕೆಲವರೆಲ್ಲ ಹೇಳ್ತಾರೆ, ಒಂದು ಅಭ್ಯಾಸನ 21 ದಿನದ ತನಕ ಮಾಡಿದ್ರೆ ಅದು ನಮ್ ಜೀವನಕ್ಕೆ ರೂಢಿ ಆಗೋಗುತ್ತೆ ಅಂತ. ಯಾಕೆ ಅಂದ್ರೆ ನಾವ್ ಯಾವ ಕೆಲಸ ಮಾಡ್ತೀವೋ ಆ ಕೆಲಸ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗಿ ಕೂರೋದಕ್ಕೆ 21 ದಿನ ಬೇಕಾಗತ್ತೆ. ಅದಾದ್ಮೇಲೆ ನೀವು ಆಟೋಮೆಟಿಕ್ ಆಗಿ ಅದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಹಂಗಾಗಿ ಯಾವತ್ತೇ ಆದ್ರೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಯಾವುದೇ ವಿಷಯ ಆಗಿರ್ಬೋದು, ಸಿಗುತ್ತೋ ಸಿಗಲ್ವಾ ಅಂತ ಯಾವತ್ತೂ ಮಾಡೋದಕ್ಕೆ ಹೋಗ್ಬೇಡಿ. ಅದು ನಿಮಗೆ ಸಿಗೋದೇ ಇಲ್ಲ. ಪೂರ್ತಿ ನಂಬಿಕೆ ಇಟ್ಟು ನೀವೇನ್ ಬರಿತಾ ಇದ್ದೀರೋ ಅದಾಗತ್ತೆ ಅನ್ನೋ ನಂಬಿಕೆ. ಇಲ್ಲಿ ಎಲ್ಲದಕ್ಕಿಂತ ನಂಬಿಕೆ ಇಂಪಾರ್ಟೆಂಟು. ನೀವು ಯಾವ ಸಿಚುವೇಶನ್ ಅಲ್ಲಿ ಇದ್ದೀರಾ, ಏನ್ ಮಾಡ್ತಿದ್ದೀರಾ, ಯಾವ ಕೆಲಸ ಮಾಡ್ತಿದ್ದೀರಾ, ಇದು ಯಾವುದು ಕೂಡ ಇಂಪಾರ್ಟೆಂಟ್ ಆಗಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ. ನಿಮ್ಮ ಎನರ್ಜಿ ಹೆಂಗಿದೆ, ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಾ, ನೀವು ಯಾವ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರೋ ಅದ್ರ ಮೇಲೆ ಎಷ್ಟು ನಂಬಿಕೆ ಇದೆ ನಿಮ್ಗೆ, ಅದ್ರ ಮೇಲೆನೆ ನಿಮ್ಮ ಆಸೆಗಳೆಲ್ಲ ಈಡೇರೋದು. ಗೊತ್ತಾಗ್ತಿದೆ ಅಲ್ವಾ? ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಬರೀತಾರೆ, ಬುಕ್ ಗಟ್ಲೆ ಬರೀತಾರೆ. ನನ್ ಫ್ರೆಂಡ್ಸ್ ಇದಾರಪ್ಪ, ನಾನು PU ಇರ್ಬೇಕಾದ್ರೆ ಹೇಳ್ತಾ ಇದ್ದೆ ಅಫರ್ಮೇಶನ್ ಮಾಡ್ತಿದ್ದೀನಿ ಅಂತ. ಕೆಲವರೆಲ್ಲ ನಾನ್ ಮಾಡ್ತಿದ್ದೀನಿ ಅಂತ ಯೂಟ್ಯೂಬ್ ಚಾನಲ್ಗೆಲ್ಲ ಹೋಗಿ ಅವ್ರು ಅದನ್ನೆಲ್ಲ ನೋಡಿ ಬರೀತಾ ಇದ್ರು. ಆಮೇಲೆ ಬಂದು ನನ್ನ ಹತ್ರನೇ ಕೇಳಿದ್ರು, ಅದ್ ಹೆಂಗ್ ಮಾಡ್ತೀಯ ನೀನು, ನಾನು ಮಾಡಿರೋ ಒಂದು ಬಂದಿಲ್ಲ. ಯಾಕೆ ಅಂತಂದ್ರೆ ಅವರು ಪೂರ್ತಿ ನಂಬಿಕೆ ಇಟ್ಕೊಂಡ್ ಬರ್ದಿರಲ್ಲ. ಇನ್ನೊಂದೇನು ಅಂತಂದ್ರೆ, ಅವರಿಗೆ ಒಳ್ಳೆ ಇಂಟೆನ್ಷನ್ ಇರಲ್ಲ, ಒಳ್ಳೆ ಭಾವನೆಗಳಿರಲ್ಲ ಬರಿಬೇಕಾದ್ರೆ. ಇನ್ನ ಕೆಲವ್ರು ಬರೀತಾರೆ, ನನಗ್ ಮಾತ್ರ ಒಳ್ಳೇದಾಗ್ಬೇಕು, ಬೇರೆಯವ್ರಿಗೆಲ್ಲ ಕೆಟ್ಟದಾಗ್ಲಿ ಪರವಾಗಿಲ್ಲ, ನಂಗೆ ಏನು ಪ್ರಾಬ್ಲಮ್ ಇಲ್ಲ, ಬೇರೆಯವ್ರು ಏನಾದ್ರೂ ಪರವಾಗಿಲ್ಲ ಬಟ್ ನನಗ್ ಒಳ್ಳೇದಾಗ್ಬೇಕು. ಇವಾಗ ಬೇರೆಯವ್ರಿಗೆ ಕೆಟ್ಟದ್ ಬಯಸ್ತೀವಿ ಅಂತಂದ್ರೆ ಅದೊಂದು ಕರ್ಮ. ಕರ್ಮ ಯಾವತ್ತೂ ಕೂಡ ಸ್ಟ್ರೈಟ್ ಆಗಿ ಹೋಗಲ್ಲ. ಅದೊಂಥರ ಸರ್ಕಲ್ ಇದ್ದಂಗೆ, ರೌಂಡ್ ಅದು. ಸೊ ಇಲ್ಲಿಂದ ಕಳ್ಸಿದ್ರೆ ವಾಪಸ್ ನಮ್ಗೆ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಯಾವತ್ತೇ ನೀವು ಅಫರ್ಮೇಶನ್ ಮಾಡ್ತೀರಾ ಇಲ್ಲ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತಂದ್ರೆ, 2 ಥಿಂಗ್ ತುಂಬಾ ಇಂಪಾರ್ಟೆಂಟ್. ನೀವ್ ಏನ ಫಾಲೋ ಮಾಡಿಲ್ಲ ಅಂತಂದ್ರೆ 2 ವಿಷಯನ ತುಂಬಾ ನೆನಪಲ್ಲಿ ಇಟ್ಕೊಳ್ಳಿ.
ಒಂದು ನಂಬಿಕೆ, ಇನ್ನೊಂದು ಒಳ್ಳೆ ಭಾವನೆ, ಒಳ್ಳೆ ಇಂಟೆನ್ಷನ್. ಯಾರ ಮೇಲೂ ಕೂಡ ಬೇರೆಯವ್ರು ಕೆಟ್ಟದಾಗ್ಬೇಕು ಅಂತ ನೀವು ಮಾಡಬಾರ್ದು. ಗೊತ್ತಾಗ್ತಿದ್ಯಾ? ಕೈ ಅಂಟಿಸ್ತಾ ಇದೆ, ಹಾ ಮ್ಯಾಮ್. ಕೈ ಅಂಟಿಸ್ತಾ ಇದೆ, ಹಂಗೆ ಕೈ ಇರ್ಲಾ? ಅಂಟಿಸ್ತಾ ಇದೆಯಾ? ಹಂಗೆ ಬಿಡಿ, ಪರವಾಗಿಲ್ಲ. ಒಂದ್ 10 ನಿಮಿಷ ಹಂಗೆ ಬಿಡಿ, ಮತ್ತೆ ಆಮೇಲೆ ಬೇಕಿದ್ರೆ ಕೈ ತೊಳ್ಕೊಳ್ಳಿ. ಬಟ್ ಇವಾಗ್ಲೇ ಕೈ ತೊಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆ. ಓಕೆ. ಎಲ್ರದ್ದು ಆಗಿದ್ಯಾ ಕೈ ತೊಳ್ಕೊಂಡು? ಸೊ ಇವಾಗ ಮೆಡಿಟೇಷನ್ ಮಾಡೋಣ 2 ನಿಮಿಷ. ಯಾಕೆಂದ್ರೆ ಹುಣ್ಣಿಮೆ ದಿನ ಮೆಡಿಟೇಷನ್ ಮಾಡೋದು ತುಂಬಾನೇ ಒಳ್ಳೇದು. ಯಾರೆಲ್ಲ ಬೆಳಿಗ್ಗೆ 5 ಗಂಟೆ ಕ್ಲಾಸ್ ಅಟೆಂಡ್ ಆಗ್ತೀರಾ, ಅಲ್ಲಿ ನಿಮಗೆ ಕವಿತಾ ಮ್ಯಾಮ್ ನಿಮಗೆ ಮೈಂಡ್ ಸೆಟ್ ಚೇಂಜ್ ತರನು ಕ್ಲಾಸ್ ಮಾಡ್ತಾರೆ, ಅಂಡ್ ಹಾಗೆ ಮೆಡಿಟೇಷನ್ ಕೂಡ ಸಮ್ಟೈಮ್ಸ್ ಮಾಡ್ತಾರೆ. ಇವತ್ತು ಮೆಡಿಟೇಷನ್ ಹೇಗಿತ್ತು? ಯಾರೆಲ್ಲ ಇವತ್ತು ಜಾಯ್ನ್ ಆಗಿದ್ರು ಅವ್ರ ಹತ್ರ ಕೇಳ್ತಾ ಇದ್ದೀನಿ, ಹೇಗಿತ್ತು ಇವತ್ತಿನ ಕ್ಲಾಸ್ ಆಕ್ಚುಲಿ? ಯಾರಾದ್ರೂ ಶೇರ್ ಮಾಡ್ಕೋಬೋದಾ ಇವತ್ತು ಯಾರಾದ್ರೂ ಅಟೆಂಡ್ ಮಾಡಿದ್ರೆ ಮಾರ್ನಿಂಗು? ಶೈಲಜಾ ಮ್ಯಾಮ್, ಹಾ ಮ್ಯಾಮ್ ಹೇಳಿ. ಮಾರ್ನಿಂಗ್ ಅಟೆಂಡ್ ಆಗಿದ್ರಿ ಅಲ್ವಾ? ಇಲ್ಲ ಮ್ಯಾಮ್, ಇದೇ ಫಸ್ಟ್ ಕ್ಲಾಸು. ಇದೇ ಆಕ್ಚುಲಿ ಫಸ್ಟ್ ಬರ್ತಾ ಕ್ಲಾಸಾ? ಇತ್ತು. ಹಾ, ಬರ್ತಾ ಇತ್ತು. ಇಲ್ಲ, ಓಕೆ. ನಾನು ಈ ಥರ ಕ್ಲಾಸು ತುಂಬಾ ಅಟೆಂಡ್ ಮಾಡಿದ್ದೀನಿ ಆಕ್ಚುಲಿ. ಹಾ ಬಟ್ ಇದು ಏನೋ ನನಗೆ ತುಂಬಾ ಕ್ಯೂರಿಯಾಸಿಟಿ ಆಗ್ತಾ ಇದೆ. ನಂಬಿಕೆ ಬಂದಿದೆ, ಆಕ್ಚುಲಿ ಬರ್ತಿಲ್ಲ, ಬಂದಿದೆ. ಹಾ ಸೊ ನಾಳೆ ನಾನು ಖಂಡಿತ ಅಟೆಂಡ್ ಮಾಡ್ತೀನಿ ಕ್ಲಾಸ್. ಯಾಕೆಂದ್ರೆ ಡೆಫಿನೆಟ್ ಆಗಿ ನನಗೆ ಅಟೆಂಡ್ ಒಂದಷ್ಟು ಮಾಡಿ ಮ್ಯಾಮ್. ಯಾ, ಪಾಸಿಟಿವ್ ವೈಬ್ಸ್ ಬೇಕು ನನ್ನ ಬಿಸ್ನೆಸ್ಗೆ. ಹೌದು, ಡೆಫಿನೆಟ್ ಆಗಿ. ಸೊ ದಟ್ ನನಗೆ ಒಂದು ಕಾನ್ಸ್ಟೆಂಟ್ ಮೈಂಡ್ ಕೂಡ ಬೇಕಾಗುತ್ತೆ. ಹೌದು, ಸೊ ದಟ್ ಹಾಗಾಗಿ ನಾಳೆ ನಾನು 5 to 6 ಅಟೆಂಡ್ ಮಾಡ್ತೀನಿ. ಡೆಫಿನೆಟ್ ಆಗಿ ಮಾಡಿ. ಬೆಳಿಗ್ಗೆ 5 ಗಂಟೆಗೆ ಎದ್ದಾಗ ಫಸ್ಟ್ ಹ್ಮ್ ಇನ್ನೊಂದೇನು ಅಂತಂದ್ರೆ, ಬೆಳಿಗ್ಗೆ ಎದ್ದಾಗ ನಾವು ಮೊದಲು ಏನ್ ಥಿಂಕ್ ಮಾಡ್ತೀವೋ, ಹಾಗೆ ರಾತ್ರಿ ಮಲ್ಕೋಬೇಕಾದ್ರೆ ಏನ್ ಕೊನೆಯದಾಗಿ ಥಿಂಕ್ ಮಾಡ್ತೀವೋ, ಹ್ಮ್ ಅದು ಸಬ್ ಕಾನ್ಶಿಯಸ್ ಮೈಂಡಿಗೆ ಬೇಗ ಹೋಗುತ್ತೆ. ಓಕೆ. ಸೊ ಹಾಗಾಗಿ ಯೂಶಲಿ ಹ್ಮ್ ಅದೇ, ನಾವು ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಯಾಕೆ ಎಲ್ಲ ಕತೆ ಹೇಳ್ತಾ ಇದ್ದಿದ್ದು, ಅದು ತುಂಬಾ ಒಳ್ಳೊಳ್ಳೆ ಕತೆ ಹೇಳ್ತಾ ಇದ್ರು ನಮ್ಮ ಅಜ್ಜಿದಿರೆಲ್ಲ. ಮಾರಲ್ ಸ್ಟೋರೀಸ್ ಎಲ್ಲ ಇರ್ತಿತ್ತು. ಆ ಮಾರಲ್ ಮಾರಲ್ ಸ್ಟೋರೀಸ್ ಸ್ಟೋರೀಸ್, ಮೈಂಡ್ ಹೋಗಿ. ಹೌದು. ಅದು ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗ್ತಾ ಇತ್ತು. ಸಬ್ ಕಾನ್ಶಿಯಸ್ ಮೈಂಡಿಗೆ ಯಾವ್ದು ಹೋಗುತ್ತೋ ನಾವು ಅದನ್ನ ಜೀವನದಲ್ಲಿ ಏನ್ ಮಾಡ್ತೀವಿ, ಅದೇ ತರ ನಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೌದು. ನಾವ್ ಏನ್ ಕೇಳ್ತೀವಿ, ಏನ್ ನೋಡ್ತೀವೋ ನಾವ್ ಅದನ್ನೇ ಆಗ್ತೀವಿ. ಹ್ಮ್ ಸೊ ಹಾಗಾಗಿ ಅದಕ್ಕೆ ದೊಡ್ಡವ್ರು ಹೇಳ್ತಾ ಇರೋದು, ಆದಷ್ಟು ಒಳ್ಳೇದ್ ಮಾತಾಡಿ, ಒಳ್ಳೇದನ್ನ ಕೇಳಿಸ್ಕೊಳ್ಳಿ, ಸಹಾಯ ಮಾಡಿ. ಹೌದು ಅವ್ರು ಹೌದು ಯಾವ್ದನ್ನು ಹೌದು ಕೂಡ ಹೌದು. ಸುಮ್ನೆ ಹೇಳ್ತಾ ಇರಲಿಲ್ಲ, ಇಲ್ಲ, ಎಲ್ಲದಕ್ಕೂ ರೀಸನ್ ಸಂಪ್ರದಾಯ ಇತ್ತು. ಅನ್ನೋ ಹೆಸರಲ್ಲಿ ಹಾ ಸಂಪ್ರದಾಯ ಅನ್ನೋ ಹೆಸರಲ್ಲಿ ಆಯ್ತು. ಈಗ ರಿಚುವಲ್ಸ್ ಗಳನ್ನ ಮೆಡಿಟೇಷನ್ ಮಾಡಿದ್ದಾರೆ. ಹೇಳಿದ್ರಲ್ಲ ಮೇಡಮ್, ಹಾ ಸರ್. ಮೆಡಿಟೇಷನ್ ಮಾಡ್ತೀನಿ. ಹಾ ಸರ್, ಹಾ ಸರ್, ಮಾಡಿಸ್ತೀನಿ. ಒಂದ್ ನಿಮಿಷ, ಕೆಲವರೆಲ್ಲ ಇನ್ನ ಕೈ ತೊಳ್ಕೊಂಡೆಲ್ಲ ಆಗಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಮೆಡಿಟೇಷನ್ ಸ್ಟಾರ್ಟ್ ಮಾಡದ ಮೇಡಮ್? ಓಕೆ, ಡನ್. ಓಕೆ, ಕೆಲವರೆಲ್ಲ ಡನ್ ಅಂತ ಹಾಕಿದ್ದಾರೆ. ಸೊ ಇವಾಗ ಎಲ್ಲ ಕಣ್ಮುಚ್ಕೊಳ್ಳಿ. ಬೆನ್ನು ನೇರವಾಗಿರ್ಲಿ, ಯಾವತ್ತೇ ಆದ್ರೂ ಅಷ್ಟೇ ಬೆನ್ನು ನೇರವಾಗಿ ಇಟ್ಕೊಳ್ಳಿ. ಬೆನ್ನ ನೇರ. ಒಂದು ಜೋರಾದ ಉಸಿರನ್ನ ತಗೊಳ್ಳಿ. ಟೇಕ್ ಅ ಡೀಪ್ ಬ್ರೀತ್. ಬ್ರೀತ್ ಔಟ್. ಟೇಕ್ ಅ ಡೀಪ್ ಬ್ರೀತ್. ಬ್ರೀತ್ ಔಟ್. ಇದನ್ನೇ ಒಂದು 3 ರಿಂದ 5 ಸಲ ಮಾಡಿ. ಜೋರಾದ ಉಸಿರು ತಗೊಳ್ಳಿ. ದೀರ್ಘವಾದ ಉಸಿರು.
ನೀವು ತಗೋತಾ ಇರೋ ಉಸಿರು ನಾಭಿ ತನಕ ಹೋಗ್ಬೇಕು. ಆ ಥರ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಡಿ. ನಿಮ್ಮ ನಾಭಿ ಉಸಿರು ತಗೋಬೇಕಾದ್ರೆ ಮುಂದೆ ಬರ್ತಿದ್ಯಾ ಅಂತ ನೋಡಿ. ನಾನು ಕೆಲವೊಂದು ಅಫರ್ಮೇಷನ್ನ ಹೇಳ್ತೀನಿ, ಕಣ್ಮುಚ್ಕೊಂಡು ಕೇಳಿಸ್ಕೊಳ್ಳಿ. ಅದನ್ನ ಇಮ್ಯಾಜಿನೇಷನ್ ಮಾಡಿ ನಿಮ್ಮ ಮೈಂಡಲ್ಲಿ. ನಾನು ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ನನ್ನ ಕನಸುಗಳ ಕಡೆಗೆ ದಿಟ್ಟ ಕ್ರಮವನ್ನ ತೆಗೆದುಕೊಳ್ಳುತ್ತಿದ್ದೇನೆ. ನನ್ನ ಪ್ರಯಾಣದ ಸಮಯವನ್ನ ನಾನು ನಂಬುತ್ತೇನೆ. ಚಂದ್ರನ ಬೆಳಕಿನಂತೆ ನಾನು ಸುಂದರವಾಗಿ ಬೆಳಗುತ್ತಿದ್ದೇನೆ ಮತ್ತು ವಿಸ್ತರಿಸುತ್ತಿದ್ದೇನೆ. ನನ್ನ ಕನಸುಗಳಿಗೆ ನಾನು ಯೋಗ್ಯನಾಗಿದ್ದೇನೆ ಮತ್ತು ಅವು ನನಸಾಗುತ್ತವೆ. ನನಗೆ ಇನ್ನು ಮುಂದೆ ಅಗತ್ಯವಿಲ್ಲದ ಹಳೆಯ ನಂಬಿಕೆಗಳನ್ನು ಮತ್ತು ಭಾವನೆಗಳನ್ನು ನಾನು ಪ್ರೀತಿಯಿಂದ ಬಿಡುಗಡೆ ಮಾಡುತ್ತಿದ್ದೇನೆ. ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ನನಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ. ನಾನು ತುಂಬಾ ಆರೋಗ್ಯವಂತಳಾಗಿದ್ದೇನೆ. ನನ್ನ ಜೊತೆ ದೈವಿಕ ಶಕ್ತಿಯೂ ಇದೆ. ನಾನು ಈ ಜಗತ್ತಿಗೆ ಒಳ್ಳೆಯದನ್ನ ಬಯಸುತ್ತಿದ್ದೇನೆ. ನಾನು ನನಗೂ ನನ್ನ ಕುಟುಂಬಕ್ಕೂ ಈ ಜಗತ್ತಿನಲ್ಲಿರುವ ಎಲ್ಲಾ ಜೀವಿಗಳಿಗೂ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸುತ್ತಿದ್ದೇನೆ. ನಾನು ಅತ್ಯುತ್ತಮವಾದ ವ್ಯಕ್ತಿ. ನಾನು ದೈವಿಕ ಶಕ್ತಿಗಳಿಂದ ಕೂಡಿದ್ದೇನೆ. ನಾನು ದೈವಿಕ ಅಂಶ. ನಾನು ಏನೇ ಬಯಸಿದರೂ ಅದು ನನಗೆ ಸಿಗುತ್ತದೆ. ನಾನು ಆದಷ್ಟು ಒಳ್ಳೆಯ ಕರ್ಮಗಳನ್ನೇ ಮಾಡುತ್ತೇನೆ. ಓ ವಿಶ್ವಶಕ್ತಿಯೇ, ಇಲ್ಲಿಯ ತನಕ ನನ್ನ ಜೊತೆಗೆ ಎಲ್ಲಾ ಸಮಯದಲ್ಲೂ ಇದ್ದಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಾನು
ನನ್ನ ಜೀವನದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆಯೋ ತುಂಬಾ ತಪ್ಪುಗಳನ್ನ ಮಾಡಿದ್ದೇನೆ. ತುಂಬಾ ಜನರಿಗೆ ನೋವುಂಟು ಮಾಡಿದ್ದೇನೆ. ನನಗೆ ನಾನು ನೋವು ಕೊಟ್ಟಿದ್ದೇನೆ. ದಯವಿಟ್ಟು ನನ್ನನ್ನ ಆ ನೋವಿನಿಂದ ಕ್ಷಮಿಸು. ನನಗೆ ನಾನೇ ನೋವು ಕೊಟ್ಟಿದ್ದಕ್ಕೆ ನನ್ನನ್ನ ದಯವಿಟ್ಟು ಕ್ಷಮಿಸು. ನಾನು ಗೊತ್ತಿದ್ದು ಗೊತ್ತಿಲ್ಲದೆಯೋ ಬೇರೆಯವರಿಗೆ ಕೊಟ್ಟ ನೋವನ್ನ ಗುಣಪಡಿಸು. ಹಾಗೆ ನನ್ನನ್ನ ದಯವಿಟ್ಟು ಕ್ಷಮಿಸು. ನನಗೆ ಇಲ್ಲಿಯ ತನಕ ಏನೇನು ನೀನು ನನಗೆ ಕೊಟ್ಟಿದ್ಯೋ ಅದು ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನ ಅನೇಕ ಧನ್ಯವಾದಗಳು. ನನಗೆ ಪ್ರತಿ ಬಾರಿಯೂ ಕೂಡ ನಾನು ಮಾಡುವ ತಪ್ಪುಗಳನ್ನ ಕ್ಷಮಿಸಿ ಪ್ರತಿ ಬಾರಿಯೂ ನನಗೆ ಹೊಸ ಹೊಸ ಅವಕಾಶಗಳನ್ನ ಕೊಟ್ಟಿದ್ದಕ್ಕೆ ಓ ವಿಶ್ವಶಕ್ತಿಯೇ ನನ್ನ ಧನ್ಯವಾದಗಳು ನಿನಗೆ. ನನ್ನ ಜೀವನದಲ್ಲಿ ನೀನು ನನಗೆ ತುಂಬಾ ಸಂತೋಷವನ್ನ ಕೊಟ್ಟಿದ್ದೀಯ. ಆದರೆ ನಾನೇ ಅದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಲಿಲ್ಲ. ಹಾಗೆ ನನಗೆ ಸಿಗ್ತಾ ಇದ್ದಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ, ಸಮಯ ಇದೆಲ್ಲದನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡೆ. ಈ ಎಲ್ಲಾ ನಷ್ಟಕ್ಕಾಗಿ ನನ್ನನ್ನ ದಯವಿಟ್ಟು ಕ್ಷಮಿಸು. ನನಗೆ ನೀನು ನನ್ನನ್ನು ಪ್ರೀತಿಸುವ ಜನರನ್ನ ಕೊಟ್ಟಿದ್ದೀಯ. ಈ ಆರೋಗ್ಯಯುತವಾದ ದೇಹವನ್ನ ಕೊಟ್ಟಿದ್ದೀಯ. ಈ ಅದ್ಭುತವಾದ ಅನಂತವಾದ ಮನಸ್ಸನ್ನ ಕೊಟ್ಟಿದ್ದೀಯ. ಏನನ್ನು ಸಾಧಿಸುವಂತ ಶಕ್ತಿಯನ್ನ ನೀನು ನನ್ನಲ್ಲಿ ಇಟ್ಟಿದ್ದೀಯ. ಬೇರೆಯವರಿಗೆ ಒಳ್ಳೆಯದನ್ನ ಬಯಸಲಿ ಅಂತ ಈ ಒಳ್ಳೆಯ ಹೃದಯವನ್ನ ನಮ್ಮಲ್ಲಿ ಇಟ್ಟಿದ್ದೀಯ. ನಮಗೆ ಸಂಬಂಧಗಳನ್ನ ಕೊಟ್ಟಿದ್ದೀಯ. ಸುಖ ಸಂತೋಷಗಳನ್ನ ಕೊಟ್ಟಿದ್ದೀಯ. ಇದೆಲ್ಲದಕ್ಕೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು. ನಾನು ನನ್ನ ಕುಟುಂಬಕ್ಕೆ ನೋವುಂಟು ಮಾಡಿದ್ದೇನೆ. ನನ್ನ ದೇಹಕ್ಕೆ ನೋವುಂಟು ಮಾಡಿದ್ದೇನೆ. ನೀನು ಕೊಟ್ಟ ಒಳ್ಳೆಯ ಮನಸ್ಸನ್ನ ನಾನು ಬೇರೆಯವರಿಗೆ ಕೆಟ್ಟದನ್ನ ಬಯಸಲು ಉಪಯೋಗಿಸಿದೆ. ಹಾಗೆ ನೀನು ಕೊಟ್ಟಂತ ಶಕ್ತಿಯನ್ನ ನಾನು ಬೇರೆಯವರಿಗೆ ಕೆಟ್ಟದನ್ನ ಬಯಸಲು ಉಪಯೋಗಿಸಿದೆ. ಈ ನನ್ನ ಕ್ಷಮಿಸಲಾಗದ ತಪ್ಪುಗಳನ್ನ ದಯವಿಟ್ಟು ಓ ವಿಶ್ವಶಕ್ತಿಯೇ ಕ್ಷಮಿಸು. ನಾನು ದೈವಿಕ ಅಂಶ. ನಿನ್ನ ಕ್ಷಮೆಗಾಗಿ ನಾನು ತುಂಬಾ ಕೃತಜ್ಞಳಾಗಿದ್ದೇನೆ.
ಕೃತಜ್ಞನಾಗಿದ್ದೇನೆ. ಓ ವಿಶ್ವಶಕ್ತಿಯೇ, ನನ್ನನ್ನು ಹಾಗೆ ನನ್ನ ಜೊತೆಯಲ್ಲಿ ಇರುವ ಎಲ್ಲರನ್ನು ಸಂತೋಷವಾಗಿಡು. ಎಲ್ಲರಿಗೂ ಒಳ್ಳೆಯದನ್ನ ಮಾಡು. ದಯವಿಟ್ಟು ನಾನು ಮಾಡಿರುವ ಎಲ್ಲಾ ತಪ್ಪುಗಳನ್ನ ನನ್ನ ತಾಯಿಯಾಗಿ ಕ್ಷಮಿಸು. ಓ ವಿಶ್ವಶಕ್ತಿಯೇ, ನಿನ್ನ ಕ್ಷಮೆ ತುಂಬಾನೇ ಮುಖ್ಯ. ನಿನ್ನ ಶಕ್ತಿ ತುಂಬಾನೇ ಅದ್ಭುತ. ನಿನ್ನ ಅಂಶವಾಗಿರುವ ನಾನು ಹೊಸ ಜೀವನವನ್ನ ಶುರು ಮಾಡಲು ಬಯಸುತ್ತೇನೆ, ಹಾಗೆ ಹೊರಟಿದ್ದೇನೆ. ಈ ಹುಣ್ಣಿಮೆಯ ದಿನ ಈ ಜಗತ್ತನ್ನ, ಆ ಚಂದ್ರನ ಬೆಳಕು ಹೇಗೆ ತಂಪಾಗಿ ಮನಸ್ಸನ್ನ ಸೆರೆ ಹಿಡಿಯುತ್ತದೆಯೋ ಹಾಗೆ ಜಗತ್ತನ್ನ ಈ ಕೆಟ್ಟ ಯೋಚನೆ ಹಾಗೆ ಕೆಟ್ಟ ಶಕ್ತಿಗಳಿಂದ ದೂರ ಮಾಡು. ಎಲ್ರೂ ಕೂಡ ನಿಮ್ಮ 2 ಕೈಗಳಿಂದ ನಿಮ್ಮನ್ನ ಹಗ್ ಮಾಡಿ ನನ್ನನ್ನ ನಾನು ಪ್ರೀತಿ ಮಾಡುತ್ತೇನೆ. ನನಗೆ ನಾನು ತುಂಬಾನೇ ನೋವು ಕೊಟ್ಟಿದ್ದೇನೆ, ಆದರೆ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಬೇರೆಯವರಿಗೋಸ್ಕರ ನನಗೆ ನಾನು ನೋವುಂಟು ಮಾಡುವುದಿಲ್ಲ. ಐ ಲವ್ ಮೈ ಸೆಲ್ಫ್. ನಾನು ನನ್ನನ್ನು ಗೌರವಿಸುತ್ತೇನೆ, ನನ್ನ ನಿರ್ಧಾರವನ್ನ ಗೌರವಿಸುತ್ತೇನೆ. ನನ್ನ ತಪ್ಪುಗಳನ್ನ ನಾನು ತಿದ್ದಿಕೊಳ್ಳುತ್ತೇನೆ, ಹಾಗೆ ನಾನು ಮುನ್ನಡೆಯುತ್ತೇನೆ. ನಿನ್ನ ಅವಕಾಶಗಳಿಗೆ ತುಂಬಾ 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 ಧನ್ಯವಾದಗಳು. ಓ ವಿಶ್ವಶಕ್ತಿಯೇ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ 2 ಕೈಗಳನ್ನ ರಬ್ ಮಾಡಿ ಕಣ್ಣನ್ನ ಬಿಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಸಹಜ ಸ್ಥಿತಿಗೆ ಬನ್ನಿ. ಕೈಯನ್ನ ರಬ್ ಮಾಡಿ ನಿಮ್ಮ ಕಣ್ಣ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನ ಬಿಡ್ತಾ ಬನ್ನಿ. ಎಲ್ರು ಸಹಜ ಸ್ಥಿತಿಗೆ ಬಂದಿದ್ದೀರಾ? ಎಸ್, ಓಕೆ. ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ, ಇಲ್ಲಿ ನಮ್ ಜೊತೆಗೆ ಇನ್ನ 10 ಜನ ಇದ್ದಾರೆ. ನಮ್ಗವ್ರು ಯಾರು ಅಂತ ಗೊತ್ತಿಲ್ಲ. ಸೊ ನಾವಿವಾಗ ಅಫರ್ಮೇಶನ್ ಏನೋ ಹೇಳಿದ್ವಿ ಅಲ್ವಾ, ಎಲ್ರಿಗೂ ಒಳ್ಳೇದ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಇಡೀ ಜಗತ್ತಿಗೆ ಒಳ್ಳೇದ್ ಮಾಡು ಅಂತೆಲ್ಲ.
ಸೊ ಹಾಗಾಗಿ ನಿಮ್ಮ ಕೈಗಳನ್ನ ಹೀಗೆ ಇಟ್ಕೊಳ್ಳಿ. ಇಲ್ಲಿ ಯಾರ್ಯಾರಿದ್ದೀರಾ, ಅವ್ರು ಯಾವ ಒಳ್ಳೆ ಉದ್ದೇಶದಿಂದ ಏನ್ ಕೆಲಸ ಮಾಡೋದಕ್ಕೆ ಹೋಗ್ತಿದಾರೋ ಅವ್ರಿಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಎಲ್ರೂ ತಥಾಸ್ತು ಅಂತ ಹೇಳಿ. ತಥಾಸ್ತು ಅಂತ ಹೇಳಿ. ತಥಾಸ್ತು. 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 ಸೊ ತಥಾಸ್ತು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ನಮಗೆ ಬ್ಲೆಸ್ಸಿಂಗ್ಸು ತುಂಬಾನೇ ಇಂಪಾರ್ಟೆಂಟು. ನಾವೇನೇ ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗ್ಬೇಕು ಅಂತಂದ್ರು ದೇವ್ರ ಆಶೀರ್ವಾದ, ಅಪ್ಪ ಅಮ್ಮ ಇದ್ರೆ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಹೋಗೇ ಹೋಗ್ತೀವಿ. ಸೊ ಹಾಗಾಗಿ ಬರೀ ದೇವರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ ಅಷ್ಟೇ ಅಲ್ಲ, ಇನ್ನೂ ಒಂದ್ 4-5 ಜನರ ಒಳ್ಳೆ ಮನ್ಸಿಂದ ಮಾಡ್ತಾ ಇರೋಂಥ ಆಶೀರ್ವಾದ ನಮಗ್ ಸಿಕ್ಕಿದ್ರೆ ನಾವೇನ್ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದೀವೋ ಅದು ಆದಷ್ಟು ಬೇಗ ಈಡೇರುತ್ತೆ. ಓಕೆ, ಸೊ ಇವಾಗ ಏನೇನ ಇವತ್ತಿನ ರಿಚುವಲ್ಸ್ ಬಗ್ಗೆ ಯಾರು ಒಂದ್ 2-3 ಮಾತಾಡ್ಬೋದಾ? ಅವರೇ ಹೇಳಿ ಇವರೇ ಹೇಳಿ ಅಂತ ಹೇಳಲ್ಲ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವು ಅದನ್ನ ಹೇಳ್ಬೋದು. ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅದನ್ನು ಹೇಳಿ. ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ಹುಣ್ಣಿಮೆ ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ನಾವು ಇದ್ ಮಾಡೋಣ. ಓಕೆ, ಸೊ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದಾ ಯಾರಾದ್ರೂ? ಶ್ರೀಧರ್ ಮೂರ್ತಿ ಸರ್. ಈಗ ಏನಂತ ಹೇಳಿದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ಬಂದಿದ್ದೀನಿ ಅನ್ಸತ್ತೆ, ನನಗೆ ಹೌದಾ? ಅನಿಸ್ತಾ ಇದೆ. ಖುಷಿ ಸಂತೋಷ ಸ್ವಲ್ಪ ಸಿಗ್ತಾ ಇದೆ ಅನ್ಸತ್ತೆ. ನನ್ನಲ್ಲಿರುವ ನೆಗೆಟಿವ್ಸ್ ಎಲ್ಲ ಸ್ವಲ್ಪ ಹೋಗ್ತಾ ಇದೆ. ಹ್ಮ್. ಈಗ ಬರ್ದ್ಮೇಲೆ ಒಳ್ಳೊಳ್ಳೆ ಅಫರ್ಮೇಷನ್ ಬರ್ದಿರೋದ್ರಿಂದ ಹ್ಮ್. ಒಂಥರ ಸಂತೋಷ ಸಿಗ್ತಾ ಇದೆ. ಓಕೆ, ಗ್ಯಾರಂಟಿ ಏನ್ ಬರ್ದಿದ್ದೀನಿ ಅಫರ್ಮೇಷನ್ಸ್, ಅದು ಹ್ಮ್. ಗ್ಯಾರಂಟಿ ಆಗತ್ತೆ 100% ಅಂತ ತಿಳ್ಕೊಂಡಿದ್ದೀನಿ. ಹೌದು, ಡೌಟ್ ಪಡೋದಕ್ಕೆ ಹಾಗೆ ಹೋಗ್ಬಿಡಿ ಯಾವತ್ತು. ಹ್ಮ್. ಅದೇ ಓಕೆ ಓಕೆ, ಹೌದು. ಒಳ್ಳೆ ಚೆನ್ನಾಗಿತ್ತು ನಮ್ಮ ಕಾರ್ಯಕ್ರಮ. ಥ್ಯಾಂಕ್ ಯು. ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ನಾಗಮಣಿ ಅವರೇ, ಥ್ಯಾಂಕ್ ಯು ಫಾರ್ ಯುವರ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೇರೆ ಏನು ಯಾರ್ಯಾರ ಹೇಳ್ಬೋದಾ? ಶೈಲಜಾ ಮ್ಯಾಮ್, ಲೋಕೇಶ್ ಸರ್, ಗಿರ್ಜಾಂಬ ಮ್ಯಾಮ್, ಸುಷ್ಮಾ ಅವರು, ಭಾಗ್ಯ ಅಂತ ಇದ್ದಾರೆ, ಕಲಾವತಿ ಅಂತ ಇದ್ದಾರೆ. ಹಾ ಮ್ಯಾಮ್, ನಿಮ್ಮ ಕೇಳಿಸ್ತಾ ಇದೆಯಾ? ಲೈಕ್ ಅನುಭವ ಹೇಗಿತ್ತು, ನಿಮ್ಮ ಅಭಿಪ್ರಾಯ ಏನು ಅಂತ ಸ್ವಲ್ಪ ಶೇರ್ ಮಾಡಿ ಮ್ಯಾಮ್. ಕೇಳಿಸ್ತಾ ಇದೆಯಾ ಮ್ಯಾಮ್? ಕೇಳಿಸ್ತದೆ ಮ್ಯಾಮ್, ಹೇಳಿ. ಆ್ಯಕ್ಚುಲಿ ಇದು ಪಾಸಿಟಿವ್ ಆಗಿ ಹೇಳೋದ್ರಿಂದ ಅಲ್ಲಿ ನೆಗೆಟಿವನ್ನು ಓಡಿಸೇ ಬರಲಿಲ್ಲ. ಹ್ಮ್. ಬಟ್ ಇಷ್ಟು ದಿನ ನಾವು ಸಾಕಷ್ಟು ಒಂದು ವಿಚಾರ ಅಂತ ತಗೊಂಡಾಗ ನೆಗೆಟಿವ್ ಆಗೇ ತೊಗೊಂಡ್ಬಿಡ್ತೀವಿ. ಹೌದು. ಪ್ರತಿಯೊಂದೂ ಅಷ್ಟೇ. ಹ್ಮ್. ಇಲ್ಲ ನನಗಾಗತ್ತೆ, ಬಟ್ ನಮ್ಗೇನೇ ದ್ವೇಷ ಮಾಡಿರೋರ್ಗೂ ಕೂಡ ಅವ್ರಿಗೆ ಒಳ್ಳೇದಾಗಲಿ, ಅದನ್ನು ಅಟ್ಲೀಸ್ಟು ನಾನು ಅವ್ರಿಗೇನೋ ಮಾಡಿದ್ದೀನಿ, ಅದು ನನಗೀಗ ನೀವು ಮಾಡಿಸ್ಬೇಕಾದ್ರೆ ಸಾಕಷ್ಟು ಜನಕ್ಕೆ ನನ್ನಿಂದ ಗೊತ್ತಿದ್ದು ಗೊತ್ತಿಲ್ಲದೆ ಏನೋ ತಪ್ಪಾಗಿದ್ರು ಕೂಡ ಹ್ಮ್. ಅದನ್ನು ನಾನು ಸಾರಿ ಕೇಳ್ಕೊಂಬಿಟ್ಟೆ ಮನಸ್ಸಲ್ಲಿ. ಹಾಗೆ ನನ್ನಿಂದ ಗೊತ್ತಿದ್ದು ಗೊತ್ತಿಲ್ಲದೆ ಆಗಿರುತ್ತೆ, ನಾವು ಹ್ಯೂಮನ್ ಬೀಯಿಂಗ್ಸ್ ಅಂದಮೇಲೆ ನಮ್ಮ ಕಡೆಯಿಂದ ಆಗೇ ಆಗುತ್ತೆ. ಸೊ ಅವ್ರಿಗೆಲ್ಲ ನಾನು ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಂಡೆ ಅದರಲ್ಲಿ. ಬಟ್ ಎಲ್ಲೋ ಒಂದು ಕಡೆ ನಾನು ಕನ್ಫೆಸ್ ಮಾಡಿಕೊಂಡೆ, ಹೋಯ್ತು ನೆಗೆಟಿವು. ಹೋಗ್ತಾ ಇದೆ, ಇನ್ನೂ ಹೋಗಬೇಕು ಅನ್ನೋ ಥರದಲ್ಲಿ ಫೀಲ್ ಆಗ್ತಾ ಇದೆ. ಆಮೇಲೆ ಒಂದೇ ಒಂದು ವರ್ಡ್ ಹೇಳಿದ್ರಲ್ಲ ನೀವು, ಏನು ದೈವದ ಅಂಶ ಅಂತ ಅಂದ್ಬಿಟ್ಟು. ಹೌದು. ಹಾಗಾಗಿ ನಮಗೆ ಅದೊಂದು ತಲೆಯಲ್ಲಿ ಕೂತ್ಬಿಟ್ರೆ ನಾವು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ವೇನೋ. ಒಳ್ಳೆ ರೀತಿ ನೀತಿ ನಡವಳಿಕೆ ಮಾತು ಕತೆ ಎಲ್ಲ ನಮಗೆ ಅದು ನಾವು ಇವಾಗ ದೇವರು ಅಂದರೆ ಅವನೇನು ತಪ್ಪು ಮಾಡಲ್ಲ ಅಲ್ವಾ. ಸೊ ನಾವು ಕೂಡ ಹಾಗೆ ದೇವರು ತಪ್ಪು ಮಾಡ್ತಾರೆ, ಬಟ್ ಒಂದ್ ವಿಷಯ ಅಂದ್ರೆ ಅವ್ರು ತಿದ್ಕೊಂಡು ಹೋಗ್ತಾರೆ. ಅಲ್ಲ, ಹೌದು, ಅದೇನೇ. ಇವಾಗ ನಾವು ಆ ಥರ ಅಂದ್ಕೊಂಡ್ರೆ, ನಾವು ಒಳ್ಳೆಯವರು ಅಂತ ಅಂದ್ಕೊಂಡಂಗೆಲ್ಲ ನಾವು ಯಾವುದೇ ರೀತಿ ಈ ಥರ ಬೇರೆ ಥರ ಭಾವನೆಗಳಿಗೆ ಹೋಗಲ್ಲ. ಒಂದು ಪಾಸಿಟಿವ್ ಆಗಿರ್ತೀವಿ ಅನ್ನೋದು ಭಾಳ ಚೆನ್ನಾಗಿ ಅನಿಸ್ತು ಆ ವರ್ಡು ನನಗೆ. ದೈವತ್ವದ ಅಂಶ ಅಂತ ಏನು ಹೇಳಿದ್ರಲ್ಲ, ಅದು ಖಂಡಿತ ಎಲ್ಲ ಪ್ರತಿಯೊಬ್ಬರು ಫೀಲ್ ಮಾಡ್ಬೇಕು. ಅದನ್ನು ಫೀಲ್ ಮಾಡಿದಾಗ
ನಮಗೆಲ್ಲೋ ತಪ್ಪುಗಳ ಸಂಖ್ಯೆ ಕಡಿಮೆ ಆಗಿ ಒಂದು ಒಳ್ಳೇದು ಭಾಳ ಜಾಸ್ತಿ ತಿರ್ಕೊಳುತ್ತಾ ಹೋಗುತ್ತೇನೋ ಅನಿಸುತ್ತೆ. ದೀಪದ ವಾಸನೆ ಹೆಂಗ್ ಬಂತು ಗೊತ್ತಾ? ಮಂಜುನಾಥ್ ಅವ್ರೆ. ಮೇಡಮ್ ಮೈಸೂರಿಂದ ಗಿರಿಜಮ್ಮ ಮ್ಯಾಮ್ ಹೇಳಿ. ತುಂಬಾ ಚೆನ್ನಾಗಿದೆ ಕ್ಲಾಸ್. ನಾವು ಕ್ಲಾಸ್ ಕೇಳ್ತಾವಿಂದ ಫುಲ್ ಪಾಸಿಟಿವ್ ಮೈಂಡ್ ಬಂದ್ಬಿಟ್ಟಿದೀವಿ. ಅವ್ರು ಹೇಳಿದ್ರಲ್ಲ ಈಗ ಅವ್ರ ಮೇಡಮ್, ಹೌದು ಹಾಗೆ ನಾವು ಕೂಡ ನಮಗ್ ದ್ವೇಷ ಮಾಡೋರ್ನು ಕೂಡ ನಾವು ಪ್ರೀತಿಸಕ್ ಕಲ್ಸ್ಬಿಟ್ಟಿದೀವಿ. ಹೌದೌದೌದು ಮ್ಯಾಮ್ ಹೌದು. ಫುಲ್ ಪಾಸಿಟಿವ್ ಮೈಂಡ್ ಬಂದ್ಬಿಟ್ಟಿದೀವಿ. ಹ್ಮ್ ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗ್ ಆಗ್ತಾ ಇದೆ, ಹಾ ನಡೀತಾ ಇದೆ ಕ್ಲಾಸಸ್ ಎಲ್ಲ. ಪ್ರತಿಯೊಂದು ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದೀನಿ. ಬಟ್ ಬೈಕ್ ರೈಡ್ ಮಾಡ್ತಾ ಇದ್ವಿ, ಹಾ ಅದಕ್ಕೆ ಜಾಸ್ತಿ ಮಾತಾಡಕ್ ಆಗ್ಲಿಲ್ಲ. ಇಟ್ಸ್ ಓಕೆ ಮ್ಯಾಮ್, ಪರವಾಗಿಲ್ಲ. ಡಿಸ್ಟರ್ಬ್ ಆಗ್ತಾ ಇದೆ ನಿಮ್ಗೂನು ಅನ್ಸುತ್ತೆ ಇವಾಗ. ವೆಹಿಕಲ್ ಸೌಂಡ್ ಹಂಗೇನಿಲ್ಲ, ಬರ್ತಾ ಇದೆ. ಪರವಾಗಿಲ್ಲ. ಲೈಕ್ ನೀವು ಆ ಕೆಲ್ಸದ ಮಧ್ಯೆನೂ ಕೂಡ ರಿಚುವಲ್ಸ್ ಅಂದಾಗ ನೀವು ಅಟೆಂಡ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಡೆಡಿಕೇಶನ್. ಚೆನ್ನಾಗಿದೆ, ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೀಗೆ ಕ್ಲಾಸಸ್ ಮುಂದುವರಿಲಿ. ಡೆಫಿನೆಟ್ಲಿ ನೀವು ಇದೇ ತರ ಆಶೀರ್ವಾದ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನಾವು ಕೂಡ ಇನ್ನೂ ತುಂಬಾ ಬೇರೆ ಬೇರೆ ಕ್ಲಾಸನ್ನೆಲ್ಲ ಮಾಡ್ತೀವಿ. ದೇವರ ಆಶೀರ್ವಾದ ನಿಮ್ಗಿದ್ದೇ ಇರುತ್ತೆ. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ, ಕೆಟ್ಟವ್ರಿಗೂ ಒಳ್ಳೇದ್ ಮಾಡ್ತಾನೆ, ಒಳ್ಳೆಯವ್ರಿಗೂ ಒಳ್ಳೇದ್ ಮಾಡ್ತಾನೆ. ಖಂಡಿತ. Okay. ಇನ್ನ ಬೇರೆ ಯಾರಾದ್ರೂ ಮಾತಾಡ್ತೀರಾ ನಿಮ್ಮ ಅಭಿಪ್ರಾಯಗಳನ್ನ? ಆಲ್ರೆಡಿ 9:30 ಆಯ್ತು. ಯಾರು ಮಾತಾಡಲ್ಲ ಅಂತಂದ್ರೆ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದೀಪನ ಆಚೆ ಇಡ್ಬೇಕಾ ಮೇಡಮ್? ಅದು ಹಚ್ಚಿದ್ವಲ್ಲ ಅದು ಸುಡೋದಕ್ ಮಾತ್ರ ಮ್ಯಾಮ್. ಹ್ಮ್ ಸುಟ್ಟಾದ್ಮೇಲೆ ನೀವು ಆ ದೀಪನ ಆಫ್ ಲೈಕ್ ಏನಂತಾರೆ, ನೀರನ್ನ ಬೆಳಗ್ಗೆ ಕುಡಿಬೇಕಲ್ವಾ ಅದು? ಹೌದು, ಬೆಳಿಗ್ಗೆ ಎದ್ದಾಗ ಕುಡಿಬೇಕು ಅದನ್ನ. ಅದನ್ನ ಕ್ಲೋಸ್ ಮಾಡಿ ಇಡ್ಬೋದಾ ಈಗ? ಹಾ, ನೀವು ಮನೆ ಒಳಗಡೆ ಇಡುವಂತ ನೀರ್ನ ನೀವು ಕ್ಲೋಸ್ ಮಾಡ್ಬೋದು. ಬಟ್ ಯಾರು ಚಂದ್ರನ್ ಬೆಳಕಲ್ಲಿ ಇಟ್ಟಿದ್ದೀರಾ ಅವ್ರು ಅದನ್ನ ಕ್ಲೋಸ್ ಮಾಡಂಗಿಲ್ಲ. ಓಕೆ ಓಕೆ ಮ್ಯಾಮ್, ಓಕೆ. ಸೊ ಹಂಗಿದ್ರೆ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಹಲೋ ಮೇಡಮ್. ಹಾ ಸರ್ ಹೇಳಿ ಮಂಜುನಾಥ್ ಹಲೋ. ಅವ್ರೆ. ಹಾ ಮಂಜುನಾಥ್ ಅವ್ರೆ ಹೇಳಿ. ಮೇಡಮ್ ಅದು ನೀರು ಇವಾಗ ಹೊರಗಡೆ ಇಟ್ಟಿದ್ದೀವಲ್ಲ, ಈಗಲೇ ಕುಡಿಬೇಕಾ ಇಲ್ಲ ಬೆಳಿಗ್ಗೆನಾ ಮೇಡಮ್? ಅದು ಬೆಳಿಗ್ಗೆ ಕುಡಿಬೇಕು. ಹೌದಾ? ಲೈಕ್ ಮಳೆ ಬರೋ ತರ ಇದೆ ಅಂತಂದ್ರೆ ನೀವು ಹೊರಗಡೆ ಇಟ್ಟಿರೋ ನೀರ್ನ ಮನೆ ಒಳಗಡೆ ತಗೊಂಬಂದು ಇಡಿ. ಮಳೆ ಏನಿಲ್ಲ, ಮಾಮೂಲ ನಾರ್ಮಲ್ ಆಗಿದೆ. ಓಕೆ, ಹಂಗಿದ್ರೆ ನೀವು ಬೆಳಿಗ್ಗೆ ಎದ್ಮೇಲೆ ಬೆಳಿಗ್ಗೆ ಬೇಗ ಎದ್ದೇಳ್ತೀರಾ ಅಂತಂದ್ರೆ ಒಂದ್ 5 ಗಂಟೆಗೆ ಎದ್ದು ಆ ನೀರ್ನ ತಗೊಂಬಂದು ಕುಡಿಬೇಕು. Okay. ಆಮೇಲೆ ಈಗ ಕೈ ತೊಳ್ದಿ ಸಕ್ಕರೆ ನೀರು ಇವಾಗ ಏನ್ ಕೈ ಮಾಡೋದು ಮೇಡಮ್ ಅದು? ತೊಳೀರಿ, ಪರವಾಗಿಲ್ಲ. ಇವಾಗ ಕೈ ತೊಳೀರಿ. ಅಲ್ಲ ಸಕ್ಕರೆ ನೀರು ತೊಳ್ದಿದ್ವಲ್ಲ ಅದು ಅದೇನ್ ಪರವಾಗಿಲ್ಲ, ಅದನ್ನ ಬಿಸಾಕಿ. ನೀರು ಅದ್ ನಾರ್ಮಲ್ ಬಿಸಾಕಿ, ನಾರ್ಮಲ್ ಬಿಸಾಕಿ. ಸರಿ ಸರಿ. ಸೊ ಇನ್ನೇನು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ರು ಕೂಡ ಆರಾಮಾಗಿ ಊಟ ಮಾಡಿ ನಿದ್ದೆ ಮಾಡಿ, ಎಲ್ರು ಖುಷಿಯಾಗಿರಿ, ಯಾವಾಗ್ಲೂ ಹ್ಯಾಪಿ ಆಗಿರಿ. ಓಕೆ, ಸೊ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.